ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ಥಂಬ್ನೈಲ್ ನೋಡಿದ್ದೀರಾ ಅನಿಸುತ್ತೆ. ನಿಮ್ಮ ನಿಯರ್ ಫ್ಯೂಚರ್ ಏನಿದೆ ಅನ್ನೋದನ್ನು ಈ ಒಂದು ಟ್ಯಾರೋ ರೀಡಿಂಗ್ ಮೂಲಕ ನಿಮಗಾಗಿ ಯೂನಿವರ್ಸಿಂದ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ, ನಿಮ್ಮ ನಿಯರ್ ಫ್ಯೂಚರಲ್ಲಿ ನೀವು ಯಾವ ಒಂದು ವಿಚಾರವನ್ನು ವೆಯ್ಟ್ ಮಾಡ್ತಾ ಇದ್ದೀರಾ, ಯಾವ ಒಂದು ವಸ್ತು ವಿಚಾರಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಏನೆಲ್ಲ ಬ್ಲೆಸ್ಸಿಂಗ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಈ 2 ಬ್ರಾಸ್ಲೆಟಲ್ಲಿ ಒಂದು ಬ್ರಾಸ್ಲೆಟನ್ನು ಪಿಕ್ ಮಾಡಿ. ಓಕೆ, ಇದು 7 ಚಕ್ರ ಕ್ರಿಸ್ಟಲ್ ಬ್ರಾಸ್ಲೆಟ್, ಇದು ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್. ಇಂಟ್ಯೂಷನಲ್ಲಿ ನೀವು ಒಂದು ಕ್ರಿಸ್ಟಲನ್ನು ಪಿಕ್ ಮಾಡ್ಬೋದು. ಯಾರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಎರಡೂ ಆಯ್ಕೆ ಮಾಡಬೇಕನ್ಸುತ್ತೆ, ನೀವು ಎರಡೂ ಪಿಕ್ ಮಾಡಿಬಿಟ್ಟು ಎರಡೂ ಕ್ರಿಸ್ಟಲ್ಸ್ ಸಂಬಂಧಪಟ್ಟಂಗೆ ನೀವು ಟ್ಯಾರೋ ರೀಡಿಂಗನ್ನು ನೋಡ್ಕೋಬೋದು. ಓಕೆನಾ? ಅಥವಾ ನಿಮಗೆ ಪಿಕ್ ಮಾಡಿದ ಒಂದು ಬಟ್ ರೆಸನೇಟ್ ಆಗಿಲ್ಲ ಅಂದರೆ ಇನ್ನೊಂದು ಬ್ರಾಸ್ಲೆಟನ್ನು ನೋಡ್ಬೋದು. ಇದು ನಿಮ್ಮ ನಿಯರ್ ಫ್ಯೂಚರಲ್ಲಿ ಏನೆಲ್ಲ ಯೂನಿವರ್ಸಿಂದ ಗೈಡೆನ್ಸ್ ಬರ್ತಾ ಇದೆ, ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ನೀವು ಯಾವ ಒಂದು ಡಿವೈನ್ ಟೈಮಿಂಗಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾವ ಒಂದು ವಿಚಾರಕ್ಕಾಗಿ ಆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗೋಕ್ಕೋಸ್ಕರನೋ ಅಥವಾ ಏನೋ ಒಂದು ಪ್ರೇಯರ್ ಮಾಡಿರ್ತೀರ ಯೂನಿವರ್ಸ್ ಹತ್ರ, ಏಂಜಲ್ಸ್ ಹತ್ರ, ನಿಮ್ಮ ಇಷ್ಟ ದೇವರ ಹತ್ರ, ಗುರುಗಳ ಹತ್ರ. ಓಕೆ, ಅದು ನಿಮಗೆ ಯಾವಾಗ ಸಿಗತ್ತೆ, ಈ ಥರದ್ದೆಲ್ಲ ವಿಚಾರವನ್ನು ನಾವು ಇದರಲ್ಲಿ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಸೂಪರ್ ಥ್ಯಾಂಕ್ ಯು ಮೂಲಕ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಕೂಡ ಫೀಲ್ ಮಾಡ್ಬೋದು. ಸರಿನಾ? ಸೊ ಸ್ಟ್ರಾಂಗಾಗಿ ತುಂಬ ಇಂಟ್ಯೂಟಿವ್ಲಿ ನೀವು ಯಾವುದಾದ್ರು ಒಂದು ಬ್ರಾಸ್ಲೆಟನ್ನು ಪಿಕ್ ಮಾಡಿ. ಕನ್ಫ್ಯೂಷನ್ ಆದರೆ 2 ಫೈಲನ್ನು ನೋಡ್ಕೊಳ್ಳಿ. ನಿಮಗೆ ಇವಾಗ ರೆಸೊನೇಟ್ ಆಗಿಲ್ಲ ಅಂದರೆ ಮುಂದಿನ ಫ್ಯೂಚರಲ್ಲಿ ಯಾವಾಗ ಬೇಕಾದರೂ ರೆಸೊನೇಟ್ ಆಗ್ಬೋದು, ಯಾಕಂದರೆ ಇದು ಟೈಮ್ಲೆಸ್ ರೀಡಿಂಗ್. ಓಕೆ, ನಿಮಗೆ ಯಾವಾಗ ರೆಸೊನೇಟ್ ಆಗಿರುತ್ತೋ ಆವಾಗ ನೀವು ಇದೇ ವಿಡಿಯೋಗೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಓಕೆನಾ? ಅದ್ರ ಜೊತೆಗೆ ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಮ ಒಂದು ಮೇಜರ್ ಸಿಚುವೇಶನ್ಗೆ ಸಂಬಂಧಪಟ್ಟಂಗೆ ಯಾವುದೇ ವಿಚಾರನ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ನೀವು ಡಿವೈನ್ ಟ್ಯಾರೋ ಸೆಷನ್ ಬುಕ್ಕನ್ನು ಬುಕ್ ಮಾಡ್ಕೋಬೋದು. ಓಕೆನಾ? ಓಕೆ, ಬನ್ನಿ. ಮೊದಲನೇದಾಗಿ 7 ಚಕ್ರ ಬ್ರಾಸ್ಲೆಟ್ ಕ್ರಿಸ್ಟಲ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ನಿಯರ್ ಫ್ಯೂಚರ್ ಏನಿದೆ ಅನ್ನೋದನ್ನು ನೋಡಿ ಹೇಳ್ತೀನಿ. ಓಕೆ, ಯಾರೆಲ್ಲ ನ್ಯೂ ವ್ಯೂವರ್ಸ್ ಇದ್ದೀರಿ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಡಿವೈನ್ ಟ್ಯಾರೋ ರೀಡಿಂಗಲ್ಲಿ ಯಾರಿಗೆಲ್ಲ ಬಿಲೀವ್ ಇದೆ, ನೀವು ಬೇಕಾದರೆ ಡಿವೈನ್ಗೆ ಗ್ರ್ಯಾಟಿಟ್ಯೂಡ್ ಹೇಳೋಕ್ಕೋಸ್ಕರ ಸೂಪರ್ ಥ್ಯಾಂಕ್ ಯು ಕೂಡ ನೀವು ಥ್ಯಾಂಕ್ಸ್ ಹೇಳಬಹುದು. ಓಕೆ, ಇಲ್ಲಿ ನಿಮಗೆ ತುಂಬ ಜನರಿಗೆ ಮೇ ಬಿ 75 to 80% ಮೆಂಬರ್ ಏನಿದ್ದೀರಿ, ನಿಮಗೆ ಯೆಲ್ಲೋ ಕಲರ್ ತುಂಬ ಇಷ್ಟ, ಸಿಟ್ರಿನ್ ಆಲ್ಮೋಸ್ಟ್ ಇಷ್ಟ, ಆ್ಯಂಡ್ ಮಣಿಪುರ ಚಕ್ರನ ಹೀಲಿಂಗ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಬರ್ತಾ ಇದೆ. ಮೇ ಬಿ ನೀವು ನಿಮ್ಮ ಕೆರಿಯರ್ ಬಗ್ಗೆ ನಿಯರ್ ಫ್ಯೂಚರ್ ಏನಿದೆ ಅಂತೇಳಿ ಟೆಸ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ, ಅದಕ್ಕೋಸ್ಕರ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ಓಕೆ ಓಕೆ, ನನಗಿಲ್ಲಿ ಕೆಲವು ಹೂಗಳು ಫೀಲ್ ಆಗ್ತಾಯಿದೆ. ಕೆಲವರಿಗೆ ಇಲ್ಲಿ ಕನಕಾಂಬ್ರ, ಕೆಲವರಿಗೆ ಕಾಕಡ, ಮಲ್ಲಿಗೆ, ಲೋಟಸ್ ನಿಮಗೆ ತುಂಬ ಪ್ರಿಯವಾದ ಹೂ, ತುಂಬ ಲವ್ವೆಬಲ್ ಫ್ಲವರ್ ನಿಮ್ಗೆ ಅದಾಗಿದೆ. ಪರ್ಪಲ್ ಕಲರ್ ಲೋಟಸ್ ನಿಮ್ಮ ಮನೆಯಲ್ಲಿ ನೀವು ಬೆಳೆಸ್ತಾ ಇರ್ಬೋದು, ಅಥವಾ ನಿಮ್ಗೆ ಅದು ಇಷ್ಟ ಆಗಿರ್ಬೋದು. ನೀವು ಅದನ್ನು ನಿಮ್ಮ ಫೋನಲ್ಲಿ ಗ್ಯಾಲರಿ ಅಲ್ಲಿ ಸೇವ್ ಆಗಿರ್ಬೋದು, ಅಥವಾ ಡಿ ಪಿ ಇಟ್ಕೊಂಡಿರ್ಬೋದು, ಅಥವಾ ವಾಟ್ಸಪ್ ಬ್ಯಾಕ್ಗ್ರೌಂಡ್ಗೋಸ್ಕರ ಇಟ್ಕೊಂಡಿರ್ಬೋದು. ಮ್ಯೂಸಿಕ್ ಲವರ್ ನೀವು ಆಗಿದ್ದೀರಾ ಅನಿಸುತ್ತೆ, ಹೆಚ್ಚು ಸಾಂಗ್ಸ್ಗಳನ್ನು ಕೇಳ್ತೀರಾ ಅನಿಸುತ್ತೆ. ಓಲ್ಡ್ ಸಾಂಗ್ಸ್ ತುಂಬ 90s 80s ಆ ಥರದ್ದು ಸಾಂಗ್ಸ್ಗಳನ್ನೆಲ್ಲ ಕೇಳ್ತೀರಾ ಅನ್ಸುತ್ತೆ ನೀವು. ರಾಜ್ಕುಮಾರ್ ಅವರ ಸಾಂಗ್ಸ್, ಎಸ್ ಜಾನಕಿಯವರ ಸಾಂಗ್ಸ್, SBB ಅವರ ಸಾಂಗ್ಸ್, ಕೆಲವರಿಗೆ ಇಲ್ಲಿ ವಿಷ್ಣುವರ್ಧನ್ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಓಕೆ, ಶಿವರಾಜ್ ಕುಮಾರ್. ಓಕೆ, ಕೆಲವರು ಇಲ್ಲಿ ಹಿಂದಿ ಸಾಂಗ್ಸ್ಗಳನ್ನು ಕೇಳ್ತೀರಾ, ಹಿಂದಿ ಮೂವೀಸ್ ಜಾಸ್ತಿ ನೋಡ್ತೀರಾ ಅನಿಸುತ್ತೆ. ಓಕೆ,
ತುಂಬ ಓವರ್ ಥಿಂಕಿಂಗ್ ಎನರ್ಜಿ ಫೀಲ್ ಆಗ್ತಾ ಇದೆ ನನಗಿಲ್ಲಿ. ತುಂಬ ಎಕ್ಸೈಟ್ಮೆಂಟ್ ಕಾಣ್ತಾ ಇದೆ. ಹೆಚ್ಚಿನ ಜನ ಇಲ್ಲಿ ಮಿಥುನ ರಾಶಿ, ತುಲಾ ರಾಶಿ, ಕುಂಭ ರಾಶಿಯವ್ರು ನೀವಾಗಿರ್ಬೋದು. ಇನ್ನು ಕೆಲವರು ಇಲ್ಲಿ ಕರ್ಕ ರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿ ಇದ್ದೀರಾ. ಓಕೆ, ವೃಷಭ ರಾಶಿ ಕೂಡ ಕಾಣ್ತಾ ಇದೆ. ಓಕೆ, ಮೇಷರಾಶಿ, ಸಿಂಹರಾಶಿ, ಧನುರಾಶಿ, ಕನ್ಯಾ, ಮಕರ, ಆಲ್ಮೋಸ್ಟ್. ಆಲ್ಮೋಸ್ಟ್ ಎಲ್ಲ ಸೈನ್ನವರು ಇದ್ದೀರಾ. ಒಂದು ಸ್ಟಕ್ ಎನರ್ಜಿಲಿರೋ ಕಾರಣದಿಂದ ನಿಮ್ಮ ಲೈಫಲ್ಲಿ ಯಾವುದು ಸರಿಯಾಗಿ ವರ್ಕೌಟ್ ಆಗ್ತಾ ಇಲ್ಲ. ಓಕೆ, ಆ್ಯಕ್ಷನನ್ನು ತೊಗೊಳಕ್ಕೆ ನಿಮಗೆ ರೆಡಿ ಇಲ್ಲ. ತುಂಬ ಐಡಿಯಾಗಳಿದ್ದಾವೆ, ಬಟ್ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ. ಯಾವ ಐಡಿಯಾನ ವರ್ಕೌಟ್ ಆಗುತ್ತೆ ಲೈಫಲ್ಲಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್ ಸಿಚುಯೇಷನ್ ಜಾಸ್ತಿ ಕಾಣಿಸ್ತಾ ಇದೆ. ರೀಸೆಂಟಾಗಿ ಮನಿ ಇಶ್ಯೂಸ್. ಓಕೆ, ರೀಸೆಂಟಾಗಿ ಮನಿ ಲಾಸ್ ಆಗಿರ್ಬೋದು, ಅಥವಾ ನೀವು ನಿಮ್ಮ ಮನೆಯನ್ನು ಕಳ್ಕೊಂಡಿರ್ಬೋದು, ಆರ್ಗ್ಯುಮೆಂಟ್ ಆಗಿರ್ಬೋದು, ನೀವು ನಿಮ್ಮ ರಿಲೇಟಿವ್ಸ್ನ ಕಳ್ಕೊಂಡಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ನ ಯಾರನ್ನಾರು ಕಳ್ಕೊಂಡಿರ್ಬೋದು. ಓಕೆ, ನಿಮ್ಮ ನಿಯರ್ ಫ್ಯೂಚರ್ ಏನು ಅಂದರೆ ಇಲ್ಲಿ ಕೆಲವೊಂದು ಗೈಡೆನ್ಸ್ ಇದೆ. ಗೈಡೆನ್ಸನ್ನು ಹೇಳ್ಬಿಡ್ತೀನಿ ಫಸ್ಟು. ನಿಮ್ಮ ನಿಯರ್ ಫ್ಯೂಚರಲ್ಲಿ ಏನು ಬರ್ತಾ ಇದೆ ಅನ್ನೋದನ್ನು ಹೇಳ್ತೀನಿ. ಓಕೆ, ಓವರ್ ಥಿಂಕಿಂಗ್ ಮಾಡೋದನ್ನು ಬಿಡಿ. ನಿಮ್ಗೆ ಏನೇನು ಐಡಿಯಾಸ್ ಬರ್ತಾ ಇದೆ ಆ ಐಡಿಯಾಸನ್ನು ಪಾಯಿಂಟ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಜರ್ನಲ್ ಏನು ಇರುತ್ತೆ ರೆಡಿ ಮಾಡ್ಕೊಳ್ಳಿ, ಅಂದರೆ ಒಂದು ಡೈರಿ ರೆಡಿ ಮಾಡ್ಕೊಳ್ಳಿ. ಓಕೆ, ಆ ಡೈರಿಯಲ್ಲಿ ನಿಮಗೆ ಕೆರಿಯರ್ ವೈಸ್ ಆಗಿರ್ಬೋದು, ಅಥವಾ ಇಲ್ಲಿ ಲವ್ ಲೈಫ್ ಇಶ್ಯೂಸ್ ಏನಾದರೂ ಇದ್ದರೆ, ಓಕೆ, ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇದ್ದರೆ, ಎಮೋಷ್ನಲ್ ಇಶ್ಯೂಸ್ ಇದ್ದರೆ ಅದನ್ನು ಪಾಯಿಂಟ್ ಮಾಡ್ಕೋಬೇಕು, ನೋಟ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್. ಓಕೆ, ಆ ಒಂದು ಐಡಿಯಾಸ್ ಏನು ಬರ್ತಾ ಇದೆ ನಿಮಗೆ, ಆ ಐಡಿಯಾಸಲ್ಲಿ ದಿ ಬೆಸ್ಟ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಪ್ರಕಾರ ಆ್ಯಕ್ಷನನ್ನು ತಗೋಬೇಕು ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್, ಏಂಜಲ್ ಗೈಡೆನ್ಸ್ ಇದೆ. ಓಕೆನಾ. ಸೆಕೆಂಡ್ ಒನ್, ಎಮೋಷ್ನಲಿ ನೀವು ಯಾರಿಗಾದರೂ ಹೆಚ್ಚು ಪ್ರೀತಿಯನ್ನು ಕೊಡ್ತಾ ಇದ್ದರೆ, ಆ ಕಡೆಯಿಂದ ನಿಮಗೆ ವಾಪಸ್ ಏನು ಬರ್ತಾ ಇಲ್ಲ ಅಂದರೆ ಯೂನಿವರ್ಸ್ ಗೈಡ್ ಮಾಡ್ತಾ ಇದ್ದಾರೆ, ನೀವು ಯಾರಿಗೆ ಏನು ಕೊಡ್ತಾ ಇದ್ದೀರೋ ಅವರಿಂದ ನೀವು ವಾಪಸ್ ಪ್ರೀತಿ ಪಡಿಬೇಕು. ಅದು ನಿಮಗೆ ಸಿಗ್ತಾ ಇಲ್ಲ ಅಂದರೆ ಅವ್ರಿಗೆ ನೀವು ಪ್ರೀತಿ ಮಾಡೋದನ್ನು, ಕೇರ್ ಮಾಡೋದನ್ನು, ಅವ್ರ ಬಗ್ಗೆ ಚಿಂತೆ ಮಾಡೋದನ್ನು ಸ್ಟಾಪ್ ಮಾಡಿ ಅಂಥೇಳಿ ಇಲ್ಲಿ ಯೂನಿವರ್ಸ್ ಗೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ಥರ್ಡ್ ಐ ಚಕ್ರ ಮತ್ತು ಹಾರ್ಟ್ ಚಕ್ರ ಸ್ಟ್ರಾಂಗ್ ಆಗಿದೆ, ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ನೀವು ಈ 7 ಚಕ್ರ ಬ್ರಾಸ್ಲೆಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಓಕೆ, ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್. ಹೆಚ್ಚಿನ ಅಂಶ ಯೂನಿವರ್ಸ್ ನಿಮ್ಮ ಜೊತೆಗಿರ್ತಾರೆ, ಗೈಡೆನ್ಸ್ ಸಿಗ್ತಾ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಯೂನಿವರ್ಸ್ ಗೈಡೆನ್ಸ್ ಸಿಗ್ತಾ ಇದ್ರೂ ಕೂಡ ನೀವು ಅದನ್ನು ಫಾಲೋ ಮಾಡ್ತಾ ಇಲ್ಲ, ಅದು ನಿಮ್ಮ ಫಾಲ್ಟ್. ಈ ಫಾಲ್ಟನ್ನು ತಿದ್ಕೊಳ್ಳಿ ಅಂತೇಳಿ ಇಲ್ಲಿ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಕ್ಷನ್ ತಗೊಳ್ಳಿ ಅಂತೇಳಿ ಗೈಡ್ ಮಾಡ್ತಾ ಇದ್ದಾರೆ. ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಓಕೆ, ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ನಿಮಗೆ ಯೂನಿವರ್ಸಿಂದ ಒಳ್ಳೆ ರೀತಿಯಲ್ಲಿ ಗೈಡೆನ್ಸ್ ಸಿಗುತ್ತೆ. ನೀವು ಒಬ್ಬ ಟ್ರೂ ಸೋಲ್, ಓಕೆ, ಪ್ಯೂರ್ ಸೋಲ್, ಸರಿಯಾದ ದಾರಿಯಲ್ಲೇ ಹೋಗೋವಂಥ ವ್ಯಕ್ತಿ ನೀವಾಗಿದ್ರೂ ಕೂಡ ಥರ್ಡ್ ಪಾರ್ಟಿ ಸಿಚುಯೇಷನ್, ಓಕೆ, ಯಾವುದೋ ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವ ಥರನಾರು ಆಗಿರ್ಬೋದು, ಅದು ರಿಲೇಷನ್ಶಿಪ್ ವೈಸಲ್ಲಾಗಿರ್ಬೋದು ಅಥವಾ ಕೆರಿಯರ್ ವೈಸಲ್ಲಾಗಿರ್ಬೋದು, ಯಾರೋ ಮೂರನೇ ವ್ಯಕ್ತಿಯಿಂದ ನಿಮಗೆ ಹರ್ಟ್ ಆಗ್ತಾ ಇದೆ. ಆ ಮೂರನೇ ವ್ಯಕ್ತಿ ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇ ಆಗಿರ್ಬೋದು, ಹಿಡನ್ ವ್ಯಕ್ತಿ ಆಗಿರ್ಬೋದು. ಆ ಹಿಡನ್ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಒಂದು ಪ್ರೆಸೆಂಟ್ ಲೈಫು ಹಾಳಾಗುತ್ತೆ. ಅದಕ್ಕಾಗಿ ಆ ವ್ಯಕ್ತಿಯನ್ನು ಕ್ಷಮಿಸೋದ್ರ ಜೊತೆಗೆ
ಕಾರ್ಡ್ ಕಟ್ಟಿಂಗ್ ಮಾಡೋ ಅವಶ್ಯಕತೆ ಇದೆ. ಎಲ್ಲಿ ನೀವು ಸ್ಟಕ್ ಆಗಿದ್ದೀರೋ, ಯಾವ ಎನರ್ಜಿಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರೋ ಆ ಎನರ್ಜಿಯಿಂದ ಹೊರಗಡೆ ಬರೋಕ್ಕೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಓಕೆ, ರೇಕಿ ಹೀಲಿಂಗ್ ಮಾಡ್ಕೊಳ್ಳಿ ಅಥವಾ ಏಂಜಲ್ ಥೆರಪಿಯಲ್ಲಿ ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ನೀವು ಯಾವುದೇ ಆಕಲ್ ಫೀಲ್ಡಲ್ಲಿ ಯಾವುದೇ ರೀತಿಯ ಹೀಲಿಂಗ್ ಮೆಥಡನ್ನು ಕಲ್ತಿದ್ರೆ ಆ ಹೀಲಿಂಗ್ ಮೆಥಡಲ್ಲಿ ನಿಮ್ಮ ಔರಾ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಓಕೆ, ಇಲ್ಲಿ ಕೆಲವರಿಗೆ 50% ಥರ್ಡ್ ಐ ಚಕ್ರ ಬ್ಲಾಕೇಜಸ್ ಆಗಿದೆ. ಸೊ ನಿಮಗೆ ಕ್ಲಿಯರ್ ವಿಷನ್ ಕಾಣ್ತಾ ಇಲ್ಲ. ಓಕೆ, ನಿಮಗೆ ಎಷ್ಟೊಂದು ಟೈಮಲ್ಲಿ ಕನಸು ಬೀಳ್ತಾ ಇರುತ್ತೆ, ಆ ಕನಸು ಏನು ಅಂತ ನೆನಪಾಗ್ತಾ ಇರಲ್ಲ, ಅದರಿಂದ ಕೂಡ ನೀವು ಡಿಸ್ಟರ್ಬ್ ಆಗ್ತಾ ಇದ್ದೀರಾ. ಯೂನಿವರ್ಸ್ ನಿಮಗೆ ಸರಿಯಾದ ಗೈಡೆನ್ಸ್ ಮಾಡ್ತಾ ಇದ್ರು ಕೂಡ ಮಿಸ್ಗೈಡ್ ಮಾಡೋಕ್ಕೆ ನೆಗೆಟಿವಿಟಿ ನಿಮಗೆ ಆ ಕನಸನ್ನು ಕ್ಲಿಯರ್ ವಿಷನ್ ಇಲ್ಲದೆ, ಅದು ಕ್ಲಾರಿಟಿ ಇಲ್ಲದೆ ಒದ್ದಾಡ್ತಾ ಇದ್ದೀರಾ. ಯಾಕಂದರೆ ಅಲ್ಲಿ ಒಂದು ನೆಗೆಟಿವಿಟಿ ಕಾಣ್ತಾ ಇದೆ. ಆ ನೆಗೆಟಿವಿಟಿಯಿಂದಾಗಿ ನಿಮಗೆ ಯೂನಿವರ್ಸಿಂದ ಬರ್ತಾ ಇರೋ ಗೈಡೆನ್ಸು ನಿಮಗೆ ಒಮ್ಮೊಮ್ಮೆ ರಿಸೀವ್ ಆಗ್ತಾ ಇಲ್ಲ. ಹಾಗಾಗಿ ನೀವು ನಿಮ್ಮ ಚಕ್ರಗಳನ್ನು ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ಮೈಂಡನ್ನು ರಿಲ್ಯಾಕ್ಸ್ ಮಾಡಿ. ಓಕೆ, ಅದ್ರ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಹಿಡಿದಿಟ್ಕೊಂಡಿದ್ದೀರಾ, ಆ ವಿಚಾರಗಳನ್ನು ಬಿಟ್ಬಿಡಿ, ರಿಲೀಸ್ ಮಾಡಿಬಿಡಿ. ಓಕೆ, ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಿರ್ಬೋದು. ಓಕೆ, ಮನಿ ರಿಲೇಟೆಡ್ ಆಗಿರ್ಬೋದು ಅಥವಾ ಎಮೋಷ್ನಲಿ ರಿಲೇಷನ್ಶಿಪ್ ವೈಸ್ ಆಗಿರ್ಬೋದು. ನೀವು ಯಾವ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ ಆ ಮನಸ್ಸಲ್ಲಿ ಇಟ್ಕೊಂಡಿರೋ ವಿಚಾರವನ್ನು ಫಸ್ಟು ರಿಲೀಸ್ ಮಾಡಿ. ಓಕೆ, ಯೂನಿವರ್ಸ್ ಮೇಲೆ ಹೆಚ್ಚು ನಂಬಿಕೆ ಇಡಿ, ಏಂಜಲ್ಸ್ ಮೇಲೆ ನಂಬಿಕೆ ಇಡಿ. ಏಂಜಲ್ಸ್ ಇಲ್ಲೂ ಇದೆ, ಅದರರ್ಥ ನೀವು ಹೆಚ್ಚಾಗಿ ಏಂಜಲ್ಸನ್ನು ನಂಬ್ತೀರಾ. ಓಕೆ, ಇದು ನಿಮಗೆ ಗೈಡೆನ್ಸು. ಓಕೆ, ಅದ್ರ ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಾಗ ನಿಮ್ಮದು ಮಾತ್ರ ತಪ್ಪಿಲ್ಲ, ನನ್ನ ಪಾರ್ಟ್ನರ್ದೇ ತಪ್ಪು. ಹಸ್ಬೆಂಡ್ ಆ್ಯಂಡ್ ವೈಫ್ ಬಗ್ಗೆನೂ ಆಗಿರುತ್ತೆ ಅಥವಾ ಕೆರಿಯರಲ್ಲಿ ನೀವೇನಾದರೂ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರೂ ಅಲ್ಲೂ ಆಗಿರುತ್ತೆ. ನಂದು ತಪ್ಪಿಲ್ಲ ಅಂತೇಳಿ ಜಾರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ಎಲ್ಲವೂ ಸಮಾನವಾಗಿ ತಗೊಳ್ಬೇಕಾಗತ್ತೆ. ಫಾಲ್ಟ್ ನಿಮ್ದು ಇಲ್ಲದೇ ಇದ್ದರೂ ಕೂಡ ಅದರ ಜವಾಬ್ದಾರಿಯನ್ನು ತಗೋಬೇಕಾಗತ್ತೆ. ಸರಿನಾ? ಒಂದು ಸ್ಟ್ರಾಂಗ್ ಆಗಿ ಆ್ಯಕ್ಷನನ್ನು ತಗೊಳ್ಳಿ. ಓಕೆ, ನಿಮ್ಮ ಲೈಫಲ್ಲಿ ಆಗುವಂತಹ ಎನರ್ಜೀಸ್ ಏನಿದೆ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅದನ್ನು ಪಾಯಿಂಟ್ ಔಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ಆ್ಯಕ್ಷನನ್ನು ತಗೊಳ್ಳೋಕ್ಕೆ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆನಾ? ನಿಮಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದು ಲವ್ ಲೈಫಲ್ಲಿ, ಲವ್ ರಿಲೇಷನ್ಶಿಪ್ ಏನಿದೆ, ರೊಮ್ಯಾಂಟಿಕ್ ಲೈಫ್ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿರುವಂತಹ ಲವರ್ಸ್ ಆಗಿರ್ಬೋದು, ನೆಗೆಟಿವಿಟಿ ಆಗ್ತಾ ಇದೆ. ಸೊ ಅಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ನಿಮ್ಮದು ಮೇ ಬಿ ಸೋಲ್ಮೇಟ್ ಕನೆಕ್ಷನ್ ಇರ್ಬೋದು. ಆ ಕಾರಣದಿಂದ ಬೇರೆಯವರು ನಿಮ್ಮ ಲೈಫಲ್ಲಿ ಇಂಟರ್ಫಿಯರ್ ಆಗಿಬಿಟ್ಟು ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಸೊ ಆ ಒಂದು ನೆಗೆಟಿವಿಟಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಓಕೆ, ಇನ್ನು ನಿಮ್ಮ ಲೈಫಲ್ಲಿ ಕೆರಿಯರ್ ವೈಸು ಅಪರ್ಚುನಿಟೀಸ್ ಬರ್ತಾ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಯಾರೆಲ್ಲ ಮ್ಯಾರೇಜ್ಗೋಸ್ಕರ, ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ, ಸೊ ಆ ಒಂದು ಪ್ರಪೋಸಲ್ ಕೂಡ ಬರ್ತಾ ಇದೆ. ಯೂನಿವರ್ಸಿಂದ ಹೆಚ್ಚಾಗಿ ಬ್ಲೆಸ್ಸಿಂಗ್ ಬರ್ತಾ ಇದೆ. ನಿಮ್ಮ ಇಷ್ಟ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಗುಡ್ ನ್ಯೂಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಕೆರಿಯರ್ ವೈಸು ಆಫರ್ ಬರ್ಬೋದು ಅಥವಾ ಮ್ಯಾರೇಜ್ ವೈಸು ನಿಮಗೆ ಆಪರ್ಚುನಿಟೀಸ್ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ಕೆಲವರಿಗೆ ಅರೇಂಜ್ ಮ್ಯಾರೇಜ್ ಆಗೋಕ್ಕೆ ಎಲ್ಲ ಒಂದು ವ್ಯವಸ್ಥೆಗಳು ಕಾಣ್ತಾ ಇದೆ. ಓಕೆ, ಅದ್ರ ಜೊತೆಗೆ ಕೆಲವರಿಗಿಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂತಹ ಆಪರ್ಚುನಿಟೀಸ್ ಬರ್ತಾ ಇದೆ. ಸೊ ನೀವೊಂದು ಫ್ಯೂಚರಲ್ಲಿ, ನಿಮ್ಮ ನಿಯರ್ ಫ್ಯೂಚರಲ್ಲಿ ಹೆಚ್ಚು ಅಬಾಂಡೆನ್ಸ್ ಬರ್ತಾ ಇದೆ. ಓವರ್ ಆಲ್ ಅಬಾಂಡೆನ್ಸ್, ಲವ್ ಅಬಾಂಡೆನ್ಸ್, ಕೆರಿಯರ್ ಅಬಾಂಡೆನ್ಸ್, ಮನಿ ಅಬಾಂಡೆನ್ಸ್, ಓಕೆ, ಸ್ಪಿರಿಚುವಲ್ ಅಬಾಂಡೆನ್ಸ್, ನಾಲೆಡ್ಜ್, ವಿಸ್ಡಮ್, ಇದೆಲ್ಲವನ್ನು ಗೇನ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಕತ್ತಲಿನ ಸಮಯ ಕಳೆದು ಬೆಳಕು ಬರುವಂತಹ ಸಾಧ್ಯತೆ ಕಂಪ್ಲೀಟಾಗಿ ಕಾಣ್ತಾ ಇದೆ. ಓಕೆ, ಬಟ್ ನಿಮ್ಮ ಒಳಗಿರುವಂತಹ ಸಣ್ಣ ಸಣ್ಣ ನೆಗೆಟಿವಿಟಿನ ರಿಲೀಸ್ ಮಾಡ್ಕೊಳ್ಳಿ. ಬರುವಂತಹ ಸಣ್ಣ ಪುಟ್ಟ ಅಬ್ಸ್ಟ್ರಿಕ್ಸಲ್ಸ್ ಏನೇನು ಬರುತ್ತೆ, ಸಣ್ಣ ಪುಟ್ಟ ಅಡೆತಡೆಗಳು ಏನು ಬರುತ್ತೆ, ಅದು ಫ್ಯಾಮಿಲಿಯಿಂದ ಹಿಡಿದು ಆಗಿರ್ಬೋದು ಅಥವಾ ನಿಮ್ಮ ಕೆರಿಯರ್ ಲೈಫಲ್ಲಿ ಆಗಿರ್ಬೋದು, ಮನೆ ಒಳಗಾಗಿರ್ಬೋದು, ಮನೆಯಿಂದ ಹೊರಗಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲೇ ಇರುವಂತಹ ನೂರಾರು ವಿಚಾರಗಳಾಗಿರ್ಬೋದು, ನೆಗೆಟಿವ್ ಥಿಂಗ್ಸ್ ಏನು ಬರುತ್ತೆ ಅದನ್ನೆಲ್ಲ ನೀವು ರಿಲೀಸ್ ಮಾಡ್ತಾ ಹೋಗಬೇಕು. ಬರುವಂತಹ ಸಣ್ಣ ಸಣ್ಣ ಚಾಲೆಂಜಸ್ಸನ್ನು ಕೂಡ ಫೇಸ್ ಮಾಡೋಕ್ಕೆ ರೆಡಿಯಾಗಿ ಅಂತೇಳಿ ಇಲ್ಲಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಓಕೆನಾ? ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಕೂಡ ನಿಮಗೆ ಬರುತ್ತೆ. ಓಕೆ, ನೀವು ಕೆರಿಯರ್ ವೈಸ್ ಸ್ಟೆಬಿಲಿಟಿ ನೋಡ್ತಾ ಇದ್ದರೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ
ಕೆರಿಯರ್ ವೈಸ್ ಅವ್ರ ಬಗ್ಗೆ ಅವರಿಗೋಸ್ಕರ ನೀವು ನೋಡ್ತಾ ಇದ್ದೀರಾ. ಸೊ ನಿಮ್ಮ ಲೈಫ್ ನಿಮ್ಮ ಫ್ಯಾಮಿಲಿಯ ಮೆಂಬರ್ಸಿಗೂ ಕೂಡ ಸ್ಟೆಬಿಲಿಟಿ ಬರೋ ಒಂದು ಅವಕಾಶ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವು ಕಳ್ಕೊಂಡಿರ್ತಕ್ಕಂಥ ಅಮೌಂಟ್ ಕೂಡ ಸಿಗೋ ಸಾಧ್ಯತೆ ಕಾಣಿಸ್ತಾ ಇದೆ ಇಲ್ಲಿ. ಇನ್ನು ಕೆಲವರು ಔಟ್ ಆಫ್ ಕಂಟ್ರಿ ಅಥವಾ ಔಟ್ ಆಫ್ ಸ್ಟೇಟ್ಗೆ ಹೋಗಿ ಕೆಲಸ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಮ್ಯಾರೇಜ್ ವಿಚಾರವಾಗಿ ಖಂಡಿತವಾಗ್ಲೂ ಯಾರು ಮ್ಯಾರೇಜಿಗೆ ವೆಯ್ಟ್ ಮಾಡ್ತಾ ಇದ್ರೆ, ಸೊ ಖಂಡಿತವಾಗ್ಲೂ ನಿಮ್ಗೊಂದು 3 ಮಂತ್ಸಲ್ಲಿ ಅಥವಾ 4 ವೀಕ್ಸಲ್ಲಿ 4 ಮಂತ್ಸಲ್ಲಿ ನಿಮಗೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಆಗಿ ಮ್ಯಾರೇಜ್ ಆಗಿ ನೀವು ಗಂಡನ ಮನೆಗೆ ಹೋಗೋವಂಥ ಸಿಚುವೇಶನ್ ಹೆಣ್ಮಕ್ಳಿಗೆ ಕಾಣ್ತಾ ಇದೆ. ಇನ್ನು ಗಂಡು ಮಕ್ಕಳಾದರೆ ನೀವು ನಿಮ್ಮ ಮನೆಗೆ ಮ್ಯಾರೇಜ್ ಮಾಡಿಕೊಂಡು ನಿಮ್ಮ ವೈಫನ್ನು ಕರ್ಕೊಂಡು ಬರುವಂಥ ಸಾಧ್ಯತೆ ಇದೆ. ಓಕೆ, ಮತ್ತು ಇದು ಬರ್ತಾ ಇದೆ. ಸೊ ನೀವು ಏನು ಮಾಡಬೇಕು ಅಂದರೆ, ಏನು ನೀವು ಮನಿ ಸೇವ್ ಮಾಡಿದ್ದೀರಿ ಅದನ್ನು ಸೇವ್ ಆಗಿ ಇಟ್ಕೊಳ್ಳಿ. ಒಂದು ಅನವಶ್ಯಕವಾಗಿ ಖರ್ಚು ಮಾಡಬೇಡಿ ಅನ್ನೋದು ಇಲ್ಲಿ ಗೈಡೆನ್ಸ್. ಎರಡನೇದು, ಮನೆಯಲ್ಲಿ ಯಾವುದೇ ರೀತಿಯ ಆಸ್ತಿ ವಿಚಾರಕ್ಕಾಗಿರ್ಬೋದು ಅಥವಾ ಎಮೋಷ್ನಲಿ ಗಂಡ ಹೆಂಡತಿ ನಡುವೆ ಆಗಿರ್ಬೋದು ಅಥವಾ ತಂದೆ ತಾಯಿಗಳ ಜೊತೆಗೆ ಆಗಿರ್ಬೋದು, ಸಿಬ್ಲಿಂಗ್ಸ್ ಜೊತೆಗೆ ಆಗಿರ್ಬೋದು, ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಬರ್ತಾಯಿದೆ. ಅದ್ರ ಜೊತೆಗೆ ನೀವೇನಾದರೂ ನೆಗೆಟಿವ್ ವೇಗೆ ಹೋಗ್ತಾ ಇದ್ರೆ ಆ ನೆಗೆಟಿವ್ ವೇಗೆ ಹೋಗಬೇಡಿ. ಮತ್ತು ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇದ್ದರೆ ಖಂಡಿತವಾಗ್ಲೂ ಮಾಡಬಾರ್ದು ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಬರ್ತಾ ಇದೆ. ಓಕೆ, ನೀವೇನಾದರೂ ಜರ್ನಿಗೆ ಮಾಡಬೇಕಂತ ಇದ್ದರೆ ಸದ್ಯಕ್ಕೆ ಒಂದು 5 ವೀಕ್ 5 ಮಂತ್ ಒಳಗೆ ಜರ್ನಿ ಬೇಡ ಕೆಲವರಿಗೆ. ಓಕೆನಾ, ಯಾಕಂದರೆ ಇಲ್ಲಿ ಮ್ಯಾರೇಜ್ ಆಗಬೇಕಂತ ಇದ್ದೀರಾ ಮತ್ತು ಜರ್ನಿ ಬೇಡ ಅಂತ ಅಂತಿದ್ರ ಅಂದರೆ, ಸೊ ಇಲ್ಲಿ ಕೆಲವರಿಗೆ ಇದು ಕಾಣ್ತಾ ಇರೋದು. ಎಲ್ರಿಗೂ ಇದು ಏನಪ್ಪ ಅಂದರೆ ಓವರ್ ಆಲ್ ಎನರ್ಜಿ ಹೇಳ್ತಾ ಇರೋದ್ರಿಂದ, ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ, ಓಕೆ, ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವರಿಗೆ ಇದು ಯಾರು ನೋಡಿ ಫೈನಾನ್ಷಿಯಲಿ ತುಂಬ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ಯಾರಿಗೆ ಈಗ ಆಲ್ರೆಡಿ ಲಾಸ್ ಆಗಿದೆ ಫೈನಾನ್ಷಿಯಲಿ ಅಥವಾ ಫ್ಯಾಮಿಲಿ ಮೆಂಬರ್ಸನ್ನು ನೀವು ಕಳ್ಕೊಂಡಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಬಿಟ್ಟೋಗಿರೋವಂಥದ್ದಾಗಿರ್ಬೋದು, ಈ ಥರದ್ದು ಏನಾದ್ರು ಸಿಚುವೇಶನ್ ಇದ್ದರೆ ಸೊ ಅವರಿಗಂತೂ ಇದು 100% ಗೈಡೆನ್ಸ್ ಆಗಿರ್ತದೆ. ಸರಿನಾ? ಸೊ ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಥವಾ ಈ ಒಂದು ಸಮಯ ಸರಿ ಇಲ್ಲ, ಆ ಒಂದು ಒಳ್ಳೆ ಸಮಯ ಬರೋಕ್ಕೆ ನೀವು ವೆಯ್ಟ್ ಮಾಡಬೇಕು ಅಂತ ಅರ್ಥ. ಎಮೋಷ್ನಲ್ ಆಗೋ ಅವಶ್ಯಕತೆ ಇಲ್ಲ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮನ್ನು ಹೆಚ್ಚು ಕಣ್ಣೀರು ಹಾಕೋ ಅವಶ್ಯಕತೆ ಇಲ್ಲ. ಕಣ್ಣೀರು ಹಾಕಿದರೂ ಕೂಡ ನೀವು ಯಾರಿಗೋಸ್ಕರ ಕಣ್ಣೀರು ಹಾಕ್ತಿದ್ದೀರೋ ಆ ವ್ಯಕ್ತಿ ಅದಕ್ಕೆ ವರ್ದಿ ಆಗಿರಬೇಕು. ವರ್ದಿ ಅಲ್ಲದೆ ಇರೋ ವ್ಯಕ್ತಿ ಅಂದರೆ ವ್ಯಾಲ್ಯೂಯೇಬಲ್ ಅಲ್ಲದೆ ಇರೋ ಪರ್ಸನ್ನಿಗೆ ಕಣ್ಣೀರು ಹಾಕಿ ಪ್ರಯೋಜನ ಇಲ್ಲ. ಇದು ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಓಕೆ, ಗುಡ್ ನ್ಯೂಸ್ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಮನೆಗೆ ಪೆಟ್ಸ್ ಏನಾದರೂ ಬರ್ಬೋದು ಅಥವಾ ಯಾರಾದರೂ ಗಿಫ್ಟ್ ಕೊಡ್ಬೋದು. ಸೊ ಆಪರ್ಚುನಿಟೀಸ್ ಬರ್ತಾ ಇರತ್ತೆ. ಓಕೆ, ಎಲ್ಲ ರೀತಿಯಲ್ಲೂ ನೀವು ಯಾವ ಒಂದು ವಿಚಾರವನ್ನು ಥಿಂಕ್ ಮಾಡಿಕೊಂಡು ಈಗ ರೀಡಿಂಗ್ ನೋಡ್ತಾ ಇದ್ದೀರೋ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಆಪರ್ಚುನಿಟೀಸ್ ಬರುತ್ತೆ. ಬಂದಾಗ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಅದ್ರ ಜೊತೆಗೆ ಆ್ಯಕ್ಷನನ್ನು ತಗೊಳ್ಳಿ. ಆ್ಯಂಡ್ ಯಾರು ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಿ, ಸೊ ಆ ಪರ್ಸನ್ ಸ್ಟೆಬಲ್ ಇರೋವಂತಹ ವ್ಯಕ್ತಿ. ಓಕೆ, ಫೈನಾನ್ಷಿಯಲಿ ಸ್ಟೆಬಲ್ ಇರೋವಂಥ ವ್ಯಕ್ತಿ, ಫ್ಯಾಮಿಲಿ ಮೆಂಬರ್ಸ್. ಸೊ ಇಲ್ಲಿ ಹೆಚ್ಚಿನ ಅಂಶ ಕುಟುಂಬದಲ್ಲಿ ಇರುವಂತಹ ವ್ಯಕ್ತಿಯನ್ನು ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ. ಓಕೆ, ಒಂದು ಒಳ್ಳೆ ಗ್ರೋತ್ ಇರೋವಂತಹ ವ್ಯಕ್ತಿ, ಒಳ್ಳೆ ಜಾಬಲ್ಲಿರೋಂಥ ವ್ಯಕ್ತಿ ಮತ್ತು ಕೆಲವರಿಗೆ ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಅಂಥ ವ್ಯಕ್ತಿಯನ್ನು ನೀವು ಮ್ಯಾರೇಜ್ ಆಗ್ತಾಯಿದ್ದೀರ. ನೋಡಿ, ಇಲ್ಲಿ ಮ್ಯಾರೇಜ್ ಅಂತ ಬಂದವಾಗ ಸೋಲ್ಮೇಟ್ ಕನೆಕ್ಷನ್ ಆಗಿದ್ದರೆ ಒಳ್ಳೆಯದು. ಟ್ರೂ ಲವ್ ಸೋಲ್ಮೇಟ್ ಕನೆಕ್ಷನ್ ಆಗಿದ್ದರೆ ನಿಮ್ಮ ಲೈಫ್ ಬಂಗಾರ ಆಗಿರುತ್ತೆ. ನೀವೇನಾದರೂ ಅಪ್ಪಿತಪ್ಪಿ ಕಾರ್ಮಿಕ್ ಸೋಲ್ಮೇಟ್ ಕನೆಕ್ಷನನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಸ್ಟ್ರಗಲನ್ನು ಫೇಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಏನು ಅಂದರೆ, ಮತ್ತು ನಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ವಿಚಾರಕ್ಕೆ ಬಂದಾಗ ನೀವು ಹೆಚ್ಚು ಟ್ರೂ ಸೋಲ್ಮೇಟ್ ಕನೆಕ್ಷನಲ್ಲಿರುವಂಥ ವ್ಯಕ್ತಿಯನ್ನು ಮ್ಯಾರೇಜ್ ಆಗೋದು ಒಳ್ಳೆಯದು. ಅದು ಬಿಟ್ಟು ಯಾರಾದರೂ ಕಾರ್ಮಿಕ್ ಸೋಲ್ಮೇಟ್ ಕನೆಕ್ಷನನ್ನು ಮ್ಯಾರೇಜ್ ಆದರೆ ತುಂಬ ಸ್ಟ್ರಗಲ್ ಫೀಲ್ ಮಾಡ್ತೀರಾ. ಹಾಗಾಗಿ ಮ್ಯಾರೇಜ್ ಆಗಬೇಕಂತಿರೋರು ಟ್ಯಾರೋ ಸೆಷನನ್ನು ಬುಕ್ ಮಾಡ್ಕೊಂಡ್ಬಿಟ್ಟು ನೀವು ಮುಂದಿನ ಡಿಸಿಷನನ್ನು ತಗೊಳ್ಳಿ. ಕೆರಿಯರ್ ವೈಸಲ್ಲೂ ಕೂಡ ಅಷ್ಟೇ. ಕೆರಿಯರ್ ವೈಸಲ್ಲಿ ನೀವು ಯಾವ ಕೆರಿಯರನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಸ್ಟೆಬಿಲಿಟಿ ಸಿಗುತ್ತೆ ಅನ್ನೋದು ಕೂಡ ಗೈಡೆನ್ಸ್ ಸಿಗುತ್ತೆ. ಓಕೆನಾ? ಸೊ ಒಳ್ಳೆ ಆಪರ್ಚುನಿಟೀಸ್ ಅಂತೂ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ನಾಲೆಡ್ಜ್ ಸಿಗ್ತಾ ಇದೆ. ನೀವು ಇನ್ನೂ ಹೆಚ್ಚು ಕಲಿಕೆಯನ್ನು ಮಾಡುವಂಥದ್ದು,
ಓಕೆ, ಏನಾದರೂ ಇಲ್ಲಿ ಸ್ಟೂಡೆಂಟ್ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ, ಸೊ ಗ್ರ್ಯಾಜುಯೇಷನ್ ಮಾಡೋಕ್ಕೋಸ್ಕರ ನೀವು ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟಿಗೆ ಹೋಗೋ ಅಂಥ ಸಾಧ್ಯತೆ ಇದೆ. ಓಕೆ, ಅದ್ರ ಜೊತೆಗೆ ಇಲ್ಲಿ ಕೆಲವರು ಲಾಯರ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಹೀಲರ್ಸ್ ಇರ್ಬೋದು, ಓಕೆ, ಟೀಚರ್ಸ್ ಇರ್ಬೋದು. ನೀವು ನಿಮ್ಮ ಲೈಫಲ್ಲಿ ಒಬ್ಬ ಗುರುವಿನ ಅಗತ್ಯ ಇದೆ. ಸೊ ಆ ಗುರುಗಳ ಮಾರ್ಗದರ್ಶನದ ಮೂಲಕ ನೀವು ಮುಂದೆ ಸಾಗಿ, ಅದ್ರ ಜೊತೆಗೆ ನೀವೇನು ನಾಲೆಡ್ಜನ್ನು ತಿಳ್ಕೊಂಡಿದ್ದೀರಾ ಅದನ್ನು ಇನ್ನೂ 4 ಜನಕ್ಕೆ ನಿಮ್ಮ ಹತ್ರ ಬರೋವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಸಿಗ್ತಾ ಇದೆ. ಸೊ ಯಾರಿಗೆಲ್ಲ ಇಲ್ಲಿ ಯಾರಾದರೂ ಫರ್ಟಿಲಿಟಿಗೆ ಪ್ರಾಬ್ಲಮ್ ಇದ್ದು ನನಗೆ ಮಗು ಯಾವಾಗ ಆಗುತ್ತೆ ಅನ್ನೋದು ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ, ಸೊ ನಿಮಗೂ ಕೂಡ ಗುಡ್ ನ್ಯೂಸ್ ಬರೋ ಸಾಧ್ಯತೆ ಇದೆ. ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಮತ್ತು ರೂಟ್ ಚಕ್ರವನ್ನು ಹೀಲ್ ಮಾಡ್ಕೋಬೇಕಾಗತ್ತೆ. ಓಕೆ, ಅದ್ರ ಮೂಲಕ ನೀವು ಮಕ್ಕಳನ್ನು ಹೊಂದೋ ಸಾಧ್ಯತೆ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬರ್ತಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ಕೆಲವು ವ್ಯಕ್ತಿಗಳು ಚೀಟ್ ಮಾಡುವಂಥ ವ್ಯಕ್ತಿಗಳಿಂದ ಅವೇರ್ ಆಗಿರ್ರಿ ಅಂಥೇಳಿ ಗೈಡೆನ್ಸ್ ಬರ್ತಿದೆ. ಅದ್ರ ಜೊತೆಗೆ ನಿಮ್ಮ ಒಂದು ನೆಗೆಟಿವ್ ಸೈಕಲ್ ಎಂಡಾಗಿ ಪಾಸಿಟಿವ್ ಸೈಕಲ್ ಸ್ಟಾರ್ಟ್ ಆಗ್ಬೋದು. ಇನ್ನು ಕೆಲವರಿಗೆ ಪಾಸಿಟಿವ್ ಸೈಕಲ್ ಎಂಡಾಗಿ ನೆಗೆಟಿವ್ ಸೈಕಲ್ ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ. ಅಂದರೆ ಒಂದು ಕಾರ್ಮಿಕ್ ಡಿವೈನ್ ಟೈಮ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆನಾ? ಆ್ಯಂಡ್ ಇನ್ನು ಕೆಲವರಿಗೆ ವಿಶ್ ಫುಲ್ಫಿಲ್ಮೆಂಟ್ ಆಗುವಂತಹ ಸಾಧ್ಯತೆ ಎಲ್ಲವೂ ಕಾಣ್ತಾ ಇದೆ ಇನ್ನು ನಿಯರ್ ಫ್ಯೂಚರಲ್ಲಿ. ಸೊ ಇದು ಕೆಲವರಿಗೆ ಹೇಳಿದ್ನಲ್ಲ, 4 ತಿಂಗಳು, ಓಕೆ, 3 ತಿಂಗಳು, 9 ತಿಂಗಳು, 9 ದಿನ, ಓಕೆ, 9 ದಿನ 9 ತಿಂಗಳಲ್ಲಾಗ್ಬೋದು. ಕೆಲವರಿಗೆ 9 ಗಂಟೆ ಒಳಗೆ ನಿಮ್ಮ ಒಂದು ಗುಡ್ ನ್ಯೂಸಿಗೆ ಬರ್ಬೋದು, ಅಥವಾ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗೋ ಸಾಧ್ಯತೆ ಇದೆ. ಓಕೆ, 9 hours, 9 days, 9 month, 4 weeks, 4 month, 3 months ಇದು ನನಗೆ ಹೆಚ್ಚಾಗಿ ಕಾಣ್ತಾ ಇರೋದು. ಓಕೆ, ಇನ್ನು ಕೆಲವರಿಗೆ 5 months ಒಳಗೂ ಕೂಡ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಇದಿಷ್ಟು ನಿಮ್ಮ ರೀಡಿಂಗ್ ಆಗಿದೆ. ರೆಸೊನೇಟ್ ಆಗಿದ್ದರೆ ಕ್ಲೈಮ್ ಮಾಡ್ಕೊಳ್ಳಿ. ಸೂಪರ್ ಥ್ಯಾಂಕ್ ಯು ಮೂಲಕ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ಬೋದು ಈ ಡಿವೈನ್ ಗೈಡೆನ್ಸ್ ನಿಮಗೆ ಸಿಕ್ಕಿದ್ದಕ್ಕಾಗಿ. ನಮಸ್ತೆ. ಮಾಡಿ ಶೇರ್ ಮಾಡಿ. ರೋಸ್ ಕ್ವಾರ್ಟ್ಸ್ ನಮ್ಮ ಆಯ್ಕೆ ಮಾಡ್ಕೊಂಡಿದ್ದೀರಿ. ಇಂಟ್ಯೂಟಿವ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಒಂದು ಬ್ರಾಸ್ಲೆಟನ್ನು ಯೂಸ್ ಮಾಡಿದ್ದೀರಾ, ಆಯ್ಕೆ ಮಾಡ್ಕೊಂಡಿದ್ದೀರಾ. ನಿಮ್ಮ ಹಾರ್ಟ್ ಚಕ್ರ ಹೀಲಿಂಗ್ ಮಾಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ನೀವು ಖುದ್ದು ರೋಸ್ ಕ್ವಾರ್ಟ್ಸನ್ನು ಯೂಸ್ ಮಾಡ್ತೀರಾ. ಓಕೆ, ರೋಸ್ ಟಂಬಲ್ಸನ್ನು ಯೂಸ್ ಮಾಡ್ತೀರಾ. ಮೇ ಬಿ ರೋಸ್ ಕ್ವಾರ್ಟ್ಸ್ದು ಸ್ಟಾರ್ ಶೇಪಲ್ಲಿರೋವಂಥ ಕ್ವಾರ್ಟ್ಸ್ ನಿಮ್ಮ ಹತ್ರ ಇರ್ಬೋದು, ಹಾರ್ಟ್ ಶೇಪಲ್ಲಿರೋವಂತಹ ಕ್ವಾರ್ಟ್ಸ್ ನಿಮ್ಮ ಹತ್ರ ಇರ್ಬೋದು, ಗ್ರೀನ್ ಕಲರ್ದು ಕ್ವಾರ್ಟ್ಸ್, ಬಾತುಕೋಳಿಗಳೇನಿದೆ, ಜೋಡಿ ಹಕ್ಕಿಗಳು, ಅದು ಕೂಡ ನಿಮ್ಮ ಹತ್ರ ಇದ್ದಿರ್ಬೋದು. ಓಕೆ, ನೀವು ಅನ್ಕಂಡೀಷ್ನಲ್ ಲವ್ ಮೇಲೆ ಬಿಲೀವ್ ಮಾಡುವಂತಹ ವ್ಯಕ್ತಿ. ಓಕೆ, ಪ್ರೀತಿನ ಕೊಟ್ಟು ಪ್ರೀತಿನ ಪಡಿಬೇಕು ಅಂದ್ಕೊಂಡಿರೋ ವ್ಯಕ್ತಿ. ಯಾವಾಗಲೂ ಬ್ಯಾಲೆನ್ಸ್ ಆಗಿರಬೇಕು ಲೈಫು. ಓಕೆ, ಓವರಾಲ್ ಆಗಿ ಬ್ಯಾಲೆನ್ಸ್ ಆಗಿರಬೇಕು ಅಂತೇಳಿ ಬಯಸ್ತೀರಾ. ಅದ್ರ ಜೊತೆಗೆ ಅದೇ ರೀತಿಯಲ್ಲಿ ವರ್ಕ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತೀರಾ. ಓಕೆ, ನಿಮ್ಮ ನಿಯರ್ ಫ್ಯೂಚರ್, ನಿಮ್ಮ ಎನರ್ಜೀಸ್ ಜೊತೆಗೆ ನಿಮ್ಮ ನಿಯರ್ ಫ್ಯೂಚರಲ್ಲಿ ಯೂನಿವರ್ಸಿಂದ ಏನು ಗೈಡೆನ್ಸ್ ಇದೆ, ಏನು ಬರ್ತಾ ಇದೆ, ಯಾವ ವಿಚಾರಕ್ಕೆ ನೀವು ಈ ಒಂದು ಗೈಡೆನ್ಸನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ನೋಡೋಣ. ಆ್ಯಂಡ್ ನಿಮಗೆ ಇದು ಕಲೆಕ್ಟಿವ್ ರೀಡಿಂಗ್, ಪಬ್ಲಿಕ್ ರೀಡಿಂಗ್ ಆಗಿರೋದ್ರಿಂದ ಯಾವುದು ರೆಸನೇಟ್ ಆಗುತ್ತೋ ಅದನ್ನು ಪಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಆಗಿ ನೀವು ಸೂಪರ್ ಥ್ಯಾಂಕ್ಸ್ ಮೂಲಕ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ನ ತಿಳಿಸ್ಬೋದು ಈ ಗೈಡೆನ್ಸನ್ನು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ. ಓಕೆನಾ? ಓಕೆ, ನೀವು ಇಲ್ಲಿ ಕೆಲವರು ಲಾವಾ ಬ್ರಾಸ್ಲೆಟನ್ನು ಯೂಸ್ ಮಾಡ್ತೀರಾ ಅನಿಸುತ್ತೆ. ಕೆಲವರಿಗೆ ಇಲ್ಲಿ ರೂಟ್ ಚಕ್ರ ಬ್ಲಾಕೇಜಸ್ ಕಾಣ್ತಾ ಇದೆ. ಹಾಗಾಗಿ ರೂಟ್ ಚಕ್ರ ಹೀಲಿಂಗಿಗೋಸ್ಕರ ರೂಟ್ ಚಕ್ರಕ್ಕೆ ಸಂಬಂಧಪಟ್ಟಂತಹ ಕ್ರಿಸ್ಟಲನ್ನು ಯೂಸ್ ಮಾಡ್ತೀರಾ ಅನಿಸುತ್ತೆ. ಆಲ್ಮೋಸ್ಟ್ ನೀವು ಕ್ರಿಸ್ಟಲ್ ಹೀಲಿಂಗನ್ನು ಮಾಡ್ಕೊಳ್ತಾ ಇರ್ಬೋದು, ಅಥವಾ ನೀವು ಕ್ರಿಸ್ಟಲ್ ಹೀಲರ್ ಆಗಿರಬಹುದು. ಓಕೆ, ತುಂಬ ಕ್ರಿಸ್ಟಲ್ ಎನರ್ಜಿ ಫೀಲ್ ಆಗ್ತಾ ಇದೆ. ತುಂಬಾ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ತೀರಾ ಅನಿಸುತ್ತೆ. ತುಂಬ ಕ್ರಿಸ್ಟಲ್ ಕಡೆ ಅಟ್ರಾಕ್ಟ್ ನಿಮಗೆ ಜಾಸ್ತಿ ಅನಿಸುತ್ತೆ. ಓಕೆ, ಮೇ ಬಿ ಇಲ್ಲಿ ನೀವು ಕೂಡ ಟ್ಯಾರೋ ರೀಡರ್ ಆಗಿರುವಂತಹ ಸಾಧ್ಯತೆ ಇದೆ. ಗ್ರೀನ್ ಕಲರ್ ನಿಮಗಿಷ್ಟ.
ಗ್ರೀನ್ ಕಲರ್ ಕ್ರಿಸ್ಟಲ್ ಕೂಡ ಇಷ್ಟ, ಗ್ರೀನ್ರಿಯಲ್ಲಿ ಇರೋದಂದರೆ ಇಷ್ಟ. ಸೊ ಮೆಡಿಟೇಷನ್ ಮಾಡೋದು, ವಾಕ್ ಮಾಡೋದು, ಗ್ರೀನರಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಿಮಗೆ ಇಷ್ಟ. ಓಕೆ, ಏಂಜಲ್ಸ್ ಮೇಲೆ ತುಂಬಾ ಬಿಲೀವ್ ಇದೆ. ಏಂಜಲ್ಸ್ ಗೈಡೆನ್ಸನ್ನು ಫಾಲೋ ಮಾಡೋವಂಥದ್ದಾಗಿರ್ಬೋದು, ಅಥವಾ ಏಂಜಲ್ ನಂಬರ್ ನಿಮಗೆ ಪದೇ ಪದೇ ಕಾಣಿಸ್ತಾ ಇರ್ಬೋದು. ಅದ್ರ ಬಗ್ಗೆ ತಿಳ್ಕೊಳ್ಳೋವಂತಹ ಕುತೂಹಲ ಜಾಸ್ತಿ ಇರುತ್ತೆ ನಿಮಗೆ. ಬಟ್ ನೀವು ಎಲ್ಲೋ ಒಮ್ಮೊಮ್ಮೆ ಕನ್ಫ್ಯೂಸ್ ಆಗ್ತೀರಾ. ಆ ಕಾರಣದಿಂದ ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ. ಆವಾಗ ನಿಮ್ಮ ಮನಸ್ಸಿಗೆ ಒಂಥರ ಕಸಿವಿಸಿ ಆಗ್ತಾ ಇರುತ್ತೆ. ಓಕೆ, ಒಮ್ಮೊಮ್ಮೆ ಅನವಶ್ಯಕ ಭಯ ಕಾಣ್ತಾ ಇರುತ್ತೆ ನಿಮಗೆ. ಅವಸರ ಜಾಸ್ತಿ, ತಾಳ್ಮೆ ಕಡಿಮೆ. ಹಾಗಾಗಿ ಯೂನಿವರ್ಸ್ ಗೈಡೆನ್ಸ್ ಏನಪ್ಪ ಅಂದರೆ ಸ್ವಲ್ಪ ತಾಳ್ಮೆ ತಂದ್ಕೊಳ್ಳಿ. ಅವಸರ ಮಾಡೋದಕ್ಕಿಂತ ತಾಳ್ಮೆ ತಂದ್ಕೊಳ್ಳೋದು ಒಳ್ಳೆಯದು. ಓಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಡಿವೈನ್ ಟೈಮಿಂಗ್ಗೋಸ್ಕರ ವೆಯ್ಟ್ ಮಾಡಬೇಕು. ಸಿಲ್ವರ್ ರಿಂಗ್ ಅಥವಾ ಸಿಲ್ವರ್ ನೀವು ಹೆಚ್ಚಿಗೆ ಯೂಸ್ ಮಾಡ್ತೀರಾ ಅನಿಸುತ್ತೆ. ಕಾಲ್ಗೆಜ್ಜೆ ತುಂಬ ಇಷ್ಟ. ಓಕೆ, ಮೇ ಬಿ ಸಿಲ್ವರ್ ಬ್ರಾಸ್ಲೆಟ್ ನೀವು ಯೂಸ್ ಮಾಡ್ತೀರಾ ಅನಿಸುತ್ತೆ. ಪಚ್ಚೆ ಅಥವಾ ಪನ್ನವನ್ನು ನೀವು ಯೂಸ್ ಮಾಡ್ತಿದ್ದೀರಾ ಅನಿಸುತ್ತೆ. ಹಾಗಿದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಎಸ್ ಆರ್ ನೋ ಅಂತೇಳಿ. ಹೌದಾ, ಪನ್ನ ಬಳಸ್ತಿದ್ದೀರಾ? ಓಕೆ, ಕೆಲವೊಂದು ಟೈಮ್ ಓಕೆ ಮೇ ಬಿ ನೀವು ಗಾಂಧಿವಾದಿಗಳು ಅನ್ನಿಸ್ತಾ ಇದೆ. ಅಂದರೆ ಗಾಂಧೀಜಿಯವರ ತತ್ವಗಳಿದಾವಲ್ಲ, ಅದನ್ನು ಫಾಲೋ ಮಾಡ್ತೀರಾ ಸ್ಟ್ರಾಂಗ್ ಆಗಿ. ಓಕೆ, ಸತ್ಯನಿಷ್ಠೆ ಅಲ್ಲಿ ಬಿಲೀವ್ ಇಡೋವಂತಹ ವ್ಯಕ್ತಿ. ಕೆಟ್ಟದನ್ನು ಕೇಳಬಾರ್ದು, ನೋಡಬಾರ್ದು, ಮಾಡಬಾರ್ದು, ಕೆಟ್ಟದನ್ನು ಯೋಚಿಸಬಾರ್ದು ಅನ್ನೋ ವ್ಯಕ್ತಿ. ಬಟ್ ಒಮ್ಮೊಮ್ಮೆ ಸಿಚುವೇಶನಿಗೆ ಸಿಕ್ಕಾಕೊಂಡು ಸ್ಟಕ್ ಫೀಲ್ ಮಾಡ್ತೀರಾ. ಸೊ ಆ ಟೈಮಲ್ಲಿ ತುಂಬ ಕಣ್ಣೀರು ಬರುತ್ತೆ. ಒಮ್ಮೊಮ್ಮೆ ಅಳೋಕ್ಕಾಗೋದಿಲ್ಲ, ಒಮ್ಮೊಮ್ಮೆ ಅಳು ಬಂದುಬಿಡತ್ತೆ, ಹತ್ತು ಬಿಡ್ತೀರಾ. ಮೇ ಬಿ ನಿಮ್ಮ ಕಣ್ಣೀರನ್ನು ಯಾರೂ ನೋಡಿರೋದಿಲ್ಲ ನಿಮ್ಮನ್ನು ಹೊರತುಪಡಿಸಿ ನಿಮ್ಮ ಪಿಲ್ಲು. ಕರ್ಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಮಿಥುನ, ತುಲ, ಕುಂಭ ರಾಶಿ, ವೃಷಭ, ಕನ್ಯಾ, ಮಕರ, ಮೇಷ, ಸಿಂಹ, ಧನುರ್ ರಾಶಿ. ಆಲ್ಮೋಸ್ಟ್ ಇದರಲ್ಲೂ ಕೂಡ ಎಲ್ಲ ರೀತಿಯ ಸೈನ್ನವರು ಇದ್ದಾರೆ. ವೃಷಭ, ಕನ್ಯಾ, ಮಕರ ಜಾಸ್ತಿ ಸ್ಟ್ರಾಂಗ್ ಫೀಲ್ ಆಗ್ತಾ ಇದೆ. ಇದು ನಿಮ್ದಾಗಿರ್ಬೋದು, ಅಥವಾ ನೀವು ಯಾರ ಬಗ್ಗೆ ನೋಡಬೇಕು ಅಂತಿದ್ದೀರೋ ಆ ವ್ಯಕ್ತಿಯ ರಾಶಿ ಆಗಿರೋ ಸಾಧ್ಯತೆ ಇದೆ. ಓಕೆ, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಚೆನ್ನಾಗಿದೆ ನಿಮಗೆ. ದೇವರ ಆಶೀರ್ವಾದ ಚೆನ್ನಾಗಿದೆ. ಓಕೆ, ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಮಾಡುವಂತಹ ವ್ಯಕ್ತಿ ನೀವು. ಯಾವುದೇ ವಿಚಾರನ ಬೇಗ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ. ಯಾವುದೇ ಒಂದು ವಿಚಾರವನ್ನು ಕಲ್ತ್ರೆ ನೀವು ಬೇಗ ಅಬ್ಸರ್ವ್ ಮಾಡ್ಕೊಳ್ತೀರಾ, ಬೇಗ ಕ್ಯಾಚ್ ಮಾಡ್ಕೊಳ್ತೀರಾ. ಅಷ್ಟು ಕ್ರಿಯೇಟಿವ್ ಮೈಂಡ್ ನಿಮ್ಮದು, ಅಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ನಿಮಗೆ. ಬಟ್ ಕೆಲವೊಂದು ಸಿಚುವೇಷನಲ್ಲಿ ಕನ್ಫ್ಯೂಷನ್ ಆಗ್ತೀರಾ. ಎಲ್ಲಿ ನೋ ಹೇಳಬೇಕು, ಎಲ್ಲಿ ನೋ ಹೇಳಬಾರ್ದು ಅನ್ನೋದು ಗೊತ್ತಿರಲ್ಲ. ಓಕೆ, ಒಮ್ಮೊಮ್ಮೆ ನೀವೇ ನಿಮಗೆ ಪಾಸಿಟಿವ್ ಇದ್ದರೂ ಕೂಡ ನೀವು ಆ ಕನ್ಫ್ಯೂಷನಿಂದಾಗಿ ನೀವೇ ನಿಮ್ಮ ಹಾರ್ಟನ್ನು ಬ್ಲಾಕ್ ಮಾಡ್ಕೊಂಡ್ಬಿಡ್ತೀರಾ. ಓಕೆ, ಕೆಲವರಿಗೆ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡೋಕ್ಕೇ ನೀವು ಬಿಡೋದಿಲ್ಲ. ಆಮೇಲೆ ಕೆಲವೊಂದು ಆಪರ್ಚುನಿಟೀಸ್ ಬಂದರೂ ಕೂಡ ಅದನ್ನು ನೀವೇ ನೋ ಅಂತ ಹೇಳಿಬಿಟ್ಟು ಆ ಆಪರ್ಚುನಿಟೀಸ್ನ ಕಳ್ಕೊಳ್ಳೋ ಅಂತಹ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಾ. ಓಕೆ, ತುಂಬ ಎಮೋಷ್ನಲ್, ಅದೇ ಹೇಳಿದೆ ನಾನು, ಕಣ್ಣೀರು ಹಾಕ್ತಿರ್ತೀರ.
ನಿಮ್ಮ ಕಣ್ಣೀರು ಬೇರೆಯವ್ರಿಗೆ ಕಾಣೋದಿಲ್ಲ, ನಿಮ್ಮನ್ನು ಹೊರತುಪಡಿಸಿ, ನಿಮ್ಮ ದಿಂಬಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಗೊತ್ತಿರಲ್ಲ. ಆ ರೀತಿಯ ಒಂದು ಅಳುವಿನ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಕಾಣ್ತಾ ಇದೆ. ಓಕೆ, ತುಂಬ ಪಾಸ್ಟಲ್ಲೂ ಎನರ್ಜೀಸ್ ಆಪರ್ಚುನಿಟೀಸ್ ಬಂದಿದೆ. ಇನ್ ಫ್ಯೂಚರಲ್ಲೂ ನಿಮಗೆ ಆಪರ್ಚುನಿಟೀಸ್ ಬರ್ತಾ ಇದೆ. ಬಟ್ ನೀವು ಕನ್ಫ್ಯೂಷನ್ ಆಗೋ ಕಾರಣದಿಂದ ನೀವು ಏನು ನಿಮ್ಮ ಹತ್ರ ಇದೆ ಅಥವಾ ನೀವೇನು ಕಳ್ಕೊಂಡಿದ್ದೀರಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ಹಾಗಾಗಿ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನು ಮೆಡಿಟೇಷನ್. ಓಕೆ, ನಿಮಗೆ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ, ಬಟ್ ಎಲ್ಲೋ ಒಂದು ಕಡೆ ಸ್ಟಕ್ ಫೀಲ್ ಆಗ್ತೀರಾ, ಕನ್ಫ್ಯೂಷನ್ ಆಗ್ತೀರಾ. ಬಟ್ ನಿಮಗೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದ್ದು ಅದೇ ಹೌದು, ಕರೆಕ್ಟ್, 100% ವರ್ಕ್ ಆಗೇ ಆಗತ್ತೆ ಅಂತ ಬಿಲೀವ್ ಬರಬೇಕು ಅಂದರೆ ನಿಮ್ಮೊಳಗೆ ಕರೇಜ್, ನಿಮ್ಮೊಳಗೆ ಧೈರ್ಯವನ್ನು ತಂದ್ಕೊಳ್ಳಿ, ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಾನು ಮಾಡೋ ಕೆಲಸದಲ್ಲಿ ಪರ್ಫೆಕ್ಟ್ ಇರುತ್ತೆ, 100% ರಿಸಲ್ಟ್ ಸಿಗತ್ತೆ ಅಂತ ಅಂದ್ಕೊಂಡು ನೀವು ಆ ಕನ್ಫ್ಯೂಷನ್ ಸಿಚುವೇಷನಿಂದ ಹೊರಗಡೆ ಬಂದು ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು, ಸ್ಟ್ರಾಂಗ್ ಆ್ಯಕ್ಷನನ್ನು ತಗೋಬೇಕು. ಓಕೆ, ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ಪೂಜಾ ವಿಧಾನಗಳನ್ನು ಮಾಡ್ತೀರಾ, ದೇವ್ರ ಮೇಲೆ ನಂಬಿಕೆ ಇದೆ. ಓಕೆ, ಆದರೆ ನೀವು ಸ್ಟಕ್ ಫೀಲ್ ಮಾಡ್ತಾಯಿದ್ದೀರಾ. ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ನೀವು, ಬಟ್ ನೆಗೆಟಿವಿಟಿ ಇದೆ. ಸೊ ನಿಮ್ಮ ಔರವನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ನಿಮಗೆ ಗ್ರೀನ್ ಅಂದರೆ ಇಷ್ಟ ಅಂತ ಹೇಳಿದೆ, ಗ್ರೀನರಿ ಅಂದರೆ ಇಷ್ಟ ಅಂತ ಹೇಳಿದೆ. ಬಟ್ ನಿಮ್ಮ ಹಾರ್ಟ್ ಚಕ್ರ ಕೆಲವರಿಗೆ, ಓಕೆ, ಇಲ್ಲಿ ಮೇ ಬಿ ಒಂದು 40%ಇಂದ 45%ವರೆಗೆ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗಿದೆ. ಸೊ ನೀವು ಒತ್ತಡ, ಎಮೋಷನಲ್ಲಿ ಹಾರ್ಟ್ ಆಗಿದ್ದೀರಾ. ಆ ಕಾರಣದಿಂದ ಆ ಒಂದು ಬ್ಲಾಕೇಜಸ್ ನಿಮ್ಮ ಹಾರ್ಟ್ ಚಕ್ರದಲ್ಲಿದೆ, ಅದನ್ನು ರಿಲೀಸ್ ಮಾಡಿ. ಓಕೆ, ರಿಲೀಸ್ ಮಾಡ್ತಾ ಹೋಗಿ. ಯಾವುದೇ ವಿಚಾರಕ್ಕಾಗಿರ್ಬೋದು, ಓಕೆ, ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು, ಯಾವುದೇ ಒಂದು ಆಕ್ಸೆಪ್ಟ್ ಆಗಿರ್ಬೋದು, ಓವರಾಲ್ ಎನರ್ಜೀಸಲ್ಲಿ, ಓವರಾಲ್ ಒಂದು ನೀವು ಏನು ಬಯಸ್ತಾ ಇದ್ದೀರಾ ಪ್ರತಿಯೊಂದು ಆಸ್ಪೆಕ್ಟಲ್ಲೂ ಕೂಡ ನಿಮಗೆ ಎಲ್ಲಿ ಹರ್ಟ್ ಆಗಿದೆ ಆ ಹರ್ಟಿಂಗ್ ಎನರ್ಜಿನ ರಿಲೀಸ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಡಿವೈನ್ ಗೈಡೆನ್ಸ್ ಇದೆ. ನಿಮಗೆ ಒಬ್ಬ ಗುರುವಿನ ಅಗತ್ಯ ಇದೆ. ಓಕೆ, ನಿಮ್ಮ ಯೂನಿವರ್ಸ್ ನಿಮಗೆ ಒಳ್ಳೆ ಗುರುಗಳನ್ನು ತಂದುಕೊಡ್ತಾರೆ, ನಿಮ್ಮ ಕಣ್ಣು ಮುಂದೆನೇ ಬರೆಸ್ತಾರೆ. ಓಕೆನಾ, ಅವರನ್ನು ನೀವು ತುಂಬ ಕಾನ್ಫಿಡೆಂಟಾಗಿ ನಂಬಬಹುದು. ಅಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಯೂನಿವರ್ಸ್ ನಿಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಆ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಆ ಗುರುಗಳ ಮಾತನ್ನು ಅಥವಾ ಮೆಂಟೋರ್ ಏನು ಬರ್ತಾರೆ ನಿಮ್ಮ ಲೈಫಲ್ಲಿ, ಅವರ ಗೈಡೆನ್ಸನ್ನು ನೀವು ಫಾಲೋ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಸಕ್ಸಸ್ ಸಿಗತ್ತೆ. ಓಕೆ, ವಿಕ್ಟ್ರಿ ಸಿಗತ್ತೆ. ನೀವೇನಾದರೂ ಗುರುಗಳ ಮಾರ್ಗದರ್ಶನವನ್ನು ಫಾಲೋ ಮಾಡಿಲ್ಲ ಅಂದರೆ ನೀವು ನಿಮ್ಮ ಲೈಫಲ್ಲಿ ಏನು ಬಯಸ್ತಾ ಇದ್ದೀರಾ ಅದು ನಿಮಗೆ ಸಿಗದೇ ಇರ್ಬೋದು, ಲಾಸ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಲೈಫಲ್ಲಿ ಒಬ್ಬ ಮೆಂಟರ್ನ ಅಗತ್ಯ ಇದೆ. ಯೂನಿವರ್ಸ್ ಖುದ್ದವ್ರನ್ನ ನಿಮ್ಮ ಹತ್ರ ಕಳಿಸ್ಕೊಡ್ತಾ ಇದ್ದಾರೆ. ಅವ್ರ ಮಾತನ್ನು ಕೇಳಿಬಿಟ್ಟು ನೀವು ಫಾಲೋ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ 100% ನಿಮಗೆ ಆಪರ್ಚುನಿಟೀಸ್, ನೀವು ಬಯಸಿದ ಆಪರ್ಚುನಿಟೀಸ್, ನೀವು ಬಯಸಿದಂತಹ ವಿಶ್ ಏನಿದೆ ಅದು ಫುಲ್ಫಿಲ್ಮೆಂಟ್ ಆಗೋ ಸಾಧ್ಯತೆ ಇದೆ 100% ಆಗಿ. ಓಕೆ, ಹೆಚ್ಚು ಆಪರ್ಚುನಿಟೀಸ್ ಬರ್ತಾ ಇದೆ, ಗೋಲ್ಡನ್ ಆಪರ್ಚುನಿಟೀಸ್ ಬರ್ತಾ ಇದೆ. ಇಲ್ಲಿ ಕೆಲವರು ಮ್ಯಾರೇಜ್ ಪ್ರಪೋಸಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಪ್ರಪೋಸಲ್ ಬರ್ತಾನೆ ಇದ್ದಾವೆ, ಬಟ್ ನಿಮ್ಗೆ ಆಯ್ಕೆ ಮಾಡ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ. ಯಾರು ಸರಿ ಯಾರು ತಪ್ಪು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಮ್ಮೊಮ್ಮೆ ನೀವು ಈಗಾಗಲೇ ಬ್ರೇಕಪ್ ಏನಾರು ಆಗಿದ್ದರೆ, ನೀವು ಪಾರ್ಟ್ನರನ್ನು ಕಳ್ಕೊಂಡಿದ್ರೆ, ಓಕೆ, ತೀರೋಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಡಿವೋರ್ಸ್ ಆಗಿರ್ಬೋದು. ಓಕೆ, ಆ ವ್ಯಕ್ತಿ ಬಗ್ಗೆನೇ ಮತ್ತೆ ಯೋಚನೆ ಮಾಡೋವಂಥದ್ದು, ಈ ಥರದ್ದು ಏನಾದ್ರು ನಡೀತಾ ಇದ್ದರೆ ಸ್ವಲ್ಪ ಅದನ್ನು ಸ್ಟಾಪ್ ಮಾಡಿ. ಓಕೆ, ಆ ಒಂದು ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸನ್ನು ಸ್ಟಾಪ್ ಮಾಡಿ. ಓಕೆ, ಪಾಸಿಟಿವಿಟಿ ಏನು ಬರ್ತಾ ಇದೆ ನಿಯರ್ ಫ್ಯೂಚರಲ್ಲಿ ಎಲ್ಲ ರೀತಿಯ ಆಪರ್ಚುನಿಟೀಸ್ ಬರ್ತಾ ಇದೆ. ಎಮೋಷ್ನಲ್ ಆಪರ್ಚುನಿಟೀಸ್ ಅಂದರೆ ರಿಲೇಷನ್ಶಿಪ್ ವೈಸು ಹೀಲಿಂಗ್ ಆಗಬೇಕಾಗಿದೆ. ನೀವು ರಿಲೇಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ, ಮ್ಯಾರೇಜ್ ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ, ಅಥವಾ ನೀವು ಯಾರಿಗಾರು ಮ್ಯಾರೇಜ್ ಕಮಿಟ್ಮೆಂಟ್ ಬೇಡ, ನನಗೊಬ್ಬ ಒಳ್ಳೆ ಫ್ರೆಂಡ್ಸ್ ಸಿಗಲಿ ಅಂತ ಬಯಸ್ತಾ ಇದ್ದಾರೆ. ಸೊ ಒಳ್ಳೆ ಫ್ರೆಂಡ್ಸನ್ನು ನಿಮ್ಮ ಲೈಫಲ್ಲಿ ಯೂನಿವರ್ಸ್ ಕಳಿಸ್ಕೊಡ್ತಾ ಇದ್ದಾರೆ. ಗುರುಗಳು ಅಥವಾ ಮೆಂಟೋರ್, ಓಕೆ, ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಮಾಡೋವಂಥವ್ರು ಯಾರು ಸಿಗಲಿ ಅಂತೇಳಿ ನೀವು ಯೂನಿವರ್ಸ್ ಹತ್ರ ಪ್ರೇ ಮಾಡಿದರೆ, ಮ್ಯಾನಿಫೆಸ್ಟೇಷನ್ ಮಾಡಿದರೆ, ಒಳ್ಳೆ ಗುರುಗಳು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಸೊ ಅವ್ರ ಮಾತನ್ನು, ಅವ್ರ ಗೈಡೆನ್ಸನ್ನು ಫಾಲೋ ಮಾಡಿ ಲೈಫ್ನ ಎಂಜಾಯ್ ಮಾಡಿ. ಓಕೆ, ಯೂನಿವರ್ಸಿಂದ ಹ್ಯೂಜ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ, ಏಂಜಲ್ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಅಪರ್ಚುನಿಟಿ ಸಿಗ್ತಾ ಇದೆ. ಮತ್ತು ರೀಸೆಂಟಾಗಿ 1 ವೀಕಲ್ಲಿ ನಿಮಗೆ ಅಮೌಂಟ್ ಬರ್ಬೋದು, ಸಡನ್ ಅಮೌಂಟ್ ಬರ್ತಾ ಇದೆ. ಓಕೆ, ನೀವೇನಾದ್ರು ಇಲ್ಲಿವರೆಗೂ ಹಾರ್ಡ್ ವರ್ಕ್ ಮಾಡಿದರೆ ಆ ಹಾರ್ಡ್ ವರ್ಕಿನ ರಿಸಲ್ಟ್ ನಿಮಗೆ ಸಿಗ್ತಾ ಇದೆ ಪಾಸಿಟಿವ್ಲಿ. ಓಕೆ, ಇದು ನಿಮಗೆ ಬರ್ತಾ ಇರೋಂತಹ ಒಳ್ಳೆ ಗುಡ್ ನ್ಯೂಸ್. ನಿಯರ್ ಫ್ಯೂಚರಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಆಪರ್ಚುನಿಟೀಸ್. ಓಕೆ, ನೀವೇನು ಹಾರ್ಡ್ ವರ್ಕ್ ಮಾಡಿದ್ದೀರಿ, ಇಲ್ಲಿವರೆಗೂ ಏನು ವೆಯ್ಟಿಂಗ್ ಮಾಡಿದ್ದೀರಿ, ತುಂಬ ವೆಯ್ಟ್ ಮಾಡಿದ್ದೀರಲ್ವಾ,
ವ್ಯಕ್ತಿಗೋಸ್ಕರ ಆಗಿರ್ಬೋದು ಅಥವಾ ಮನಿ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರವನ್ನು ನಿಮ್ಮ ಮನಸ್ಸಲ್ಲಿ ಯಾವ ವಿಚಾರಕ್ಕೋಸ್ಕರ ನೀವು ವೆಯ್ಟಿಂಗ್ ಮಾಡ್ತಾ ಇದ್ದೀರೋ ಆ ವೆಯ್ಟಿಂಗ್ ರಿಸಲ್ಟು ನಿಮಗೆ ಶೀಘ್ರವಾಗಿ ಬರ್ತಾ ಇದೆ. ಇಲ್ಲಿ ಕೆಲವರಿಗೆ 8 ತಿಂಗಳಲ್ಲಿ ಆಗಸ್ಟ್ ಮಂತಲ್ಲಿ, ಓಕೆ, ಇಲ್ಲಿಂದ 8 ತಿಂಗಳಾಗಿರ್ಬೋದು ಅಥವಾ ಆಗಸ್ಟ್ ಮಂತಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಇನ್ನು ಕೆಲವರಿಗೆ ಇಲ್ಲಿ 8 ದಿನದಲ್ಲಿ ರಿಸಲ್ಟ್ ಸಿಗತ್ತೆ. ಓಕೆ, ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗೋದಾಗಿರ್ಬೋದು. ನೀವು ಯಾವ ವಿಚಾರಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, 8 ದಿನದಲ್ಲಿ ನಿಮಗೆ ಪ್ರಪೋಸಲ್ ಬರ್ಬೋದು, ಮ್ಯಾರೇಜ್ ಪ್ರಪೋಸಲ್ ಬರ್ಬೋದು, ಅಥವಾ ನಿಮ್ಮ ಕಳ್ಕೊಂಡಿರ್ತಕ್ಕಂಥ ಪಾರ್ಟ್ನರೇ ಬರೋ ಸಾಧ್ಯತೆ ಇದೆ. ಅಥವಾ ನೀವು ಯಾರಿಗೆ ವೆಯ್ಟ್ ಮಾಡ್ತಾಯಿದ್ರಿ, ಫ್ರೆಂಡ್ಗಾಗಿರ್ಬೋದು ಅಥವಾ ನಿಮ್ಮ ಗುರುಗಳು ಮೆಂಟರ್ಸ್ಕರ ಏನಾದ್ರು ಮ್ಯಾನಿಫೆಸ್ಟೇಷನ್ ಮಾಡಿದರೆ, ಸೊ ಒಂದು 8 ದಿನದೊಳಗೇ ನಿಮಗೆ ನಿಮ್ಮ ಗುರುಗಳು ನಿಮ್ಮ ಹತ್ತಿರದಲ್ಲಿ ಬರ್ತಾರೆ, ನಿಮಗೆ ಬೇಕಾಗಿರೋಂಥ ಫ್ರೆಂಡ್ ನಿಮ್ಗೆ ಬರ್ತಾ ಇದ್ದಾರೆ. ಓಕೆ, ನಿಮ್ಮ ಇಂಟ್ಯೂಷನನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಚಕ್ರಗಳನ್ನು ಬ್ಲಾಕೇಜಸ್ ಆಗಿರುತ್ತಲ್ಲ, ಆ ಬ್ಲಾಕೇಜಸ್ನ ಹೀಲ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀವು ಹೆಚ್ಚಾಗಿ ಮೆಡಿಟೇಷನ್ ಮಾಡಿ. ತುಂಬ ನಾನು ಹೇಳಿದ್ನಲ್ಲ, ನೀವೇನಾದರೂ ಒಂದು ಪುಸ್ತಕ ಓದಿದ್ರೂ ಕೂಡ ಬೇಗ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತೀರ ವಿಚಾರವನ್ನು. ನೀವೆಲ್ಲರೂ ಪಾಠ ಕೇಳ್ತಾ ಇದ್ರೆ ಅದನ್ನು ಕೂಡ ಬೇಗ ಅಬ್ಸರ್ವ್ ಮಾಡ್ಕೊಳ್ತೀರ. ನೀವು TV ನೋಡ್ತಾ ಇದ್ರು, ಸೀರಿಯಲ್ ನೋಡ್ತಾ ಇದ್ರು, ಅದರಲ್ಲೂ ಇರೋಂಥ ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನೂ ಅಬ್ಸರ್ವ್ ಮಾಡ್ಕೊಳ್ತೀರ. ಓಕೆ, ನಿಮ್ಮ ಔರ ಹೆಂಗಿದೆ ಅಂದರೆ ಎಲ್ಲವನ್ನೂ ಅಟ್ರಾಕ್ಟ್ ಮಾಡುವಂತಹ ಔರ ನಿಮ್ಮದು. ತುಂಬ ಆಕರ್ಷಣೀಯ ವ್ಯಕ್ತಿತ್ವ ನಿಮ್ಮದು. ಓಕೆ, ನಿಮ್ಮ ಮಾತು ಕೂಡ ತುಂಬ ಆಕರ್ಷಣೀಯ. ನೀವೇನಾದ್ರು ಮಾತಾಡಿದ್ರೆ ಅಬ್ಸರ್ವ್ ಮಾಡ್ಕೊಳ್ತೀರ. ವಾಯ್ಸ್ ತುಂಬ ಕ್ಲಿಯರ್ ಇದೆ, ಕ್ವಾಲಿಟಿ ವಾಯ್ಸ್. ಓಕೆ, ನಿಮ್ಮ ಔರ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಒಳ್ಳೆಯದನ್ನು ಅಟ್ರಾಕ್ಟ್ ಮಾಡ್ಕೊಳ್ತಿದ್ದೀರಾ, ಕೆಟ್ಟದನ್ನು ಅಟ್ರಾಕ್ಟ್ ಮಾಡ್ಕೊಳ್ತಿದ್ದೀರಾ. ಸೊ ಇಲ್ಲಿ ನಿಮ್ಮ ಔರದಲ್ಲಿ ಕೆಟ್ಟದನ್ನು ರಿಲೀಸ್ ಮಾಡಬೇಕು, ಕೆಟ್ಟದನ್ನು ಅಟ್ರಾಕ್ಟ್ ಮಾಡಬಾರ್ದು. ಒಳ್ಳೆಯದನ್ನು ಅಟ್ರಾಕ್ಟ್ ಮಾಡ್ಕೊಳ್ಳಿ. ಓಕೆ, ಒಳ್ಳೆಯದನ್ನು ಸ್ಪ್ರೆಡ್ ಮಾಡಿ. ಓಕೆ, ಅನ್ಕಂಡೀಷ್ನಲ್ ಲವ್ವಲ್ಲಿ ಬಿಲೀವ್ ಇರೋವಂಥವ್ರು. ಓಕೆ, ಲವ್ ಲೈಫಲ್ಲಿ ಆಗಿದ್ರೂ ಅಷ್ಟೇ ಸ್ಟ್ರಾಂಗ್ ಕಮಿಟ್ಮೆಂಟ್ ಬಗ್ಗೆ ಮತ್ತು ಲಾಯಲ್ ಆಗಿರೋದ್ರ ಬಗ್ಗೆ ತುಂಬ ಬಿಲೀವ್ ಇರೋವಂತಹ ವ್ಯಕ್ತಿ. ಭಾರತೀಯ ಸಂಸ್ಕೃತಿ ಸಂಸ್ಕಾರ ಏನಿದೆ ಅದರ ಮೇಲೆ ತುಂಬ ಬಿಲೀವ್ ಇರೋವಂತಹ ವ್ಯಕ್ತಿ ನೀವು. ಸೊ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಆ ಒಂದು ವೆಯ್ಟಿಂಗ್ ಪೀರಿಯಡ್ ಟೈಮು ಎಂಡ್ ಆಗ್ತಾ ಇದೆ. ಓಕೆ, ಬೇಗ ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸು ಬರ್ತಾ ಇದೆ. ಓಕೆನಾ? ಓಕೆ, ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ಆಪರ್ಚುನಿಟೀಸ್ ಬರ್ತಾ ಇದೆ, ಹೆಚ್ಚು ಆಪರ್ಚುನಿಟೀಸ್ ಬರ್ತಾ ಇದೆ. ಓಕೆ, ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ. ನೀವು ಬಿಗಿನಿಂಗ್ ಆಗ್ತಾ ಇದೆ, ನೀವು ಸ್ಟಾರ್ಟ್ ಆಗ್ತಾ ಇದೆ. ಒಂದು ಬ್ಯಾಡ್ ಸೈಕಲ್ ಎಂಡ್ ಆಗಿ ಪಾಸಿಟಿವ್ ಸೈಕಲ್ ಸ್ಟಾರ್ಟ್ ಆಗ್ತಾ ಇದೆ. ಪಾಸಿಟಿವ್ ಸೈಕಲ್ ಸ್ಟಾರ್ಟ್ ಆಗಬೇಕಂದ್ರೆ ಫರ್ಗ್ಯೂನೆಸ್ ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಲೈಫಲ್ಲಿ ಯಾರೇ ಹರ್ಟ್ ಮಾಡಿರ್ಬೋದು ಅಥವಾ ಹರ್ಟ್ ಆಗಿರೋಂತಹ ಸಿಚುವೇಶನ್ ಏನೇ ಇರ್ಬೋದು, ಅದನ್ನು ರಿಲೀಸ್ ಮಾಡಿ. ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ, ಕ್ಷಮೆ ಪ್ರಾರ್ಥನೆ ಕೇಳಿ. ನೀವು ಖುದ್ದು ಕ್ಷಮೆ ಪ್ರಾರ್ಥನೆ ಕೇಳಿ. ಯಾರಿಗೆ ಹರ್ಟ್ ಮಾಡಿದ್ದಾರೆ ಅವರನ್ನು ಕ್ಷಮಿಸ್ಬಿಡಿ. ಓಕೆ, ನಿಮ್ಮ ಒಳಗೆ ಈಗೋ ಪ್ರಾಬ್ಲಮ್ ಇದ್ದರೆ ಅದನ್ನು ಹೊರಗಡೆ ಬಿಟ್ಟು ಬನ್ನಿ. ನಿಮಗೆ ನಿಮ್ಮ ಪಾರ್ಟ್ನರ್ ಬೇಕು, ಈಗೋ ಕ್ಲಾಶಸ್ಸಿಂದಾಗಿ ನೀವಿಬ್ಬರು ದೂರ ಆಗಿದ್ದರೆ ಸೊ ನೀವು ಸೋಲಿ. ಓಕೆ, ನಿಮ್ಮ ಪಾರ್ಟ್ನರ್ ಸೋಲ್ದಿದ್ರೂ ಪರವಾಗಿಲ್ಲ, ನೀವು ಸೋತ್ಬಿಟ್ಟು ನಿಮ್ಮ ಪಾರ್ಟ್ನರನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಓಕೆನಾ? ಅದಾದಮೇಲೆ ನೀವು ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿಬಿಟ್ಟು ನಿಮ್ಮ ಸಂಬಂಧಗಳನ್ನು ಹೀಲ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಆಗ್ತಾ ಇದೆ. ದಯಮಾಡಿ ಆರ್ಗ್ಯುಮೆಂಟ್ ಮತ್ತೆ ಶುರು ಮಾಡಬೇಡಿ. ಹಳೆಯದನ್ನು ಮತ್ತೆ ಕೆದಕಿ ಮಾಡುವಂಥದ್ದು ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಹಳೆಯದನ್ನು ಕೆದಕಿ ಮಾತಾಡುವಂಥದ್ದು, ಈ ಒಂದು ಎನರ್ಜೀಸಿಂದ ನೀವು ಹೊರಗಡೆ ಬರಬೇಕಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಬರ್ತಾ ಇದೆ. ಸೊ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಕತ್ತಲು ಕಳೆದು ಬೆಳಕು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಬೆಳಕಿನ ದಾರಿಯ ಕಡೆಗೆ ನೀವು ಹೋಗಬೇಕಾಗಿ ಬಂದಿದೆ. ಓವರ್ ಥಿಂಕಿಂಗ್ ಮಾಡಬೇಡಿ, ಹೆದರಬೇಡಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಬರ್ತಾ ಇದೆ. ಕೆಲವೊಂದು ವಿಚಾರವನ್ನು ಯೂನಿವರ್ಸಿಗೆ, ಡಿವೈನಿಗೆ ಕಂಪ್ಲೀಟಾಗಿ ಸರೆಂಡರ್ ಮಾಡಿ, ಬಟ್ ಮೆಚ್ಯೂರ್ಡ್ ಆಗಿ ಮಾಡಬೇಕು. ಓಕೆನಾ? ಯಾಕಂದರೆ ನಿಮ್ಮ ಲೈಫಲ್ಲಿ ಓವರ್ ಆಲ್ ಪ್ರೊಟೆಕ್ಷನ್ ಬರ್ತಾ ಇದೆ ಯೂನಿವರ್ಸಿಂದ, ಏಂಜಲ್ಸಿಂದ. ಓಕೆ, ನಿಮ್ಮ ಔರವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹೀಲಿಂಗ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ನಿಮ್ಮ ಔರ ಎಷ್ಟು ಅಟ್ರಾಕ್ಟಿವ್ ಔರ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಬರ್ತಾ ಇದೆ ಅಂದಮೇಲೆ ನೆಗೆಟಿವ್ನ ಅಟ್ರಾಕ್ಟ್ ಮಾಡ್ಕೋಬಾರ್ದು. ಓನ್ಲಿ ಪಾಸಿಟಿವ್ ಅಟ್ರಾಕ್ಟ್ ಮಾಡಿಕೊಂಡು ಪಾಸಿಟಿವ್ ಔರಾದಲ್ಲಿ ಇರೋವಂತಹ ಎನರ್ಜಿನ ನೀವು ಕಂಡುಕೊಳ್ಳಿ. ಸೊ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಓಕೆ, ಆಮೇಲೆ ನಿಮ್ಮ ದೂರದೃಷ್ಟಿಯನ್ನು ಹೆಚ್ಚು ಮಾಡ್ಕೊಳ್ಳಿ. ದೂರ ಆಲೋಚನೆಗಳನ್ನು ಮಾಡಿ ಪಾಸಿಟಿವ್ ವೇಯಲ್ಲಿ. ಓಕೆ, ನೀವು ಸೌಮ್ಯ ಸ್ವಭಾವನೂ ಹೌದು, ಅದರ ಜೊತೆಗೆ ಸ್ಟ್ರಾಂಗ್ ವ್ಯಕ್ತಿ, ಧೈರ್ಯವಂತ ಸ್ವಭಾವದವರು ಆಗಿದ್ದೀರಾ. ತುಂಬ ಬ್ಯೂಟಿಫುಲ್ ಎನರ್ಜಿ, ಇನ್ನರ್ ಆ್ಯಂಡ್ ಔಟರ್ ಬ್ಯೂಟಿ ಚೆನ್ನಾಗಿದೆ ನಿಮಗೆ. ಓಕೆ, ನಿಮಗೇನಾದರೂ ಬ್ಯೂಟಿ ಬಗ್ಗೆ ಡೌಟ್ಸ್ ಇದ್ದರೆ ನೀವು ತುಂಬ ಚೆನ್ನಾಗಿದ್ದೀರಾ, ತುಂಬ ಸುಂದರವಾಗಿದ್ದೀರಾ. ಓಕೆ, ಐ ಆಮ್ ಬ್ಯೂಟಿಫುಲ್. ಓಕೆ,
ಇನ್ನರ್ ಆ್ಯಂಡ್ ಔಟರ್. ಇದನ್ನು ನೀವು ಚಾಂಟ್ ಮಾಡ್ತಾ ಹೋಗಿ, ನಿಮ್ಮ ಬ್ಯೂಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಎಲ್ಲದಕ್ಕೂ ಏನಪ್ಪ ಅಂದರೆ, ನೀವು ಒಳಗೊಂದು ಹೊರಗೊಂದು ಇಲ್ಲದೆ ಇರೋ ವ್ಯಕ್ತಿಯಾಗಿರೋದ್ರಿಂದ, ಯಾವುದೇ ಮುಖವಾಡ ಇಲ್ಲದೆ ಇರೋದ್ರಿಂದ ನೀವು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ಆಮೇಲೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಓಕೆನಾ? ಇಲ್ಲಿ ಕೆಲವರು ನಿಮ್ಮ ಬ್ಯೂಟಿ ಬಗ್ಗೆ ಕೇರ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಸೊ ಮಾಡಿ, ತೊಂದರೆ ಇಲ್ಲ. ನಿಮ್ಮ ಬ್ಯೂಟಿ ಬಗ್ಗೆ ಕೇರ್ ಮಾಡ್ಕೊಳ್ಳಿ, ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ಳಿ, ಒಳ್ಳೆ ಫುಡ್ ತಗೊಳ್ಳಿ. ಓಕೆ, ಬಟ್ ಹೆಚ್ಚು ನೆಗೆಟಿವ್ ಮಾತಾಡಬಾರ್ದು. ಓಕೆ, ನೆಗೆಟಿವ್ ಆರ್ಗ್ಯುಮೆಂಟ್ ಮಾಡಬಾರ್ದು. ಇದು ನಿಮಗೆ ಯೂನಿವರ್ಸ್ ಕೊಡ್ತಾ ಇರೋ ಜಡ್ಜ್ಮೆಂಟು. ಓಕೆನಾ? ಸೊ ಇಲ್ಲಿ ತುಂಬ ಜನ, ನನಗೆ ಗೊತ್ತಿದ್ದಂಗೆ ಹೆಚ್ಚು ಜನ ಈ ಒಂದು ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಲವ್ ರಿಲೇಟೆಡ್ ಇಶ್ಯೂಸ್ಗೋಸ್ಕರನೇ ನೀವು ಈ ಒಂದು ರೀಡಿಂಗನ್ನು ನೋಡಿದ್ದೀರಾ. ಸೊ ನಿಮಗೆ ನಿಮ್ಮ ಲೈಫಲ್ಲಿ ಟ್ರೂ ಸೋಲ್ಮೇಟ್ ಬರ್ತಾ ಇದ್ದಾರೆ. ಅದ್ರ ಜೊತೆ ಇಲ್ಲಿ ಕೆಲವರಿಗೆ ಕಾರ್ಮಿಕ್ ಸೋಲ್ಮೇಟ್ ಕೂಡ ಅಟ್ರಾಕ್ಷನ್ ಆಗ್ತಾ ಇದೆ. ಸೊ ನೀವು ಮ್ಯಾರೇಜ್ ಆಗ್ತಾ ಇರಿದ್ರೆ, ಓಕೆ, ಅದು ಕಾರ್ಮಿಕ್ ಸೋಲ್ಮೇಟಾ ಟ್ರೂ ಲವ್ ಸೋಲ್ಮೇಟಾ ಅಂತೇಳಿ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ನಿಮ್ಮ ಮುಂದಿನ ನಿರ್ಧಾರವನ್ನು ತಗೋಬೋದು ಮ್ಯಾರೇಜ್ ಆಗಬೇಕಂತಂದರೆ. ಓಕೆನಾ? ಕಳೆದೋಗಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಹೆಚ್ಚು ಅಪರ್ಚುನಿಟೀಸ್ ನಿಮಗೆ ಬರ್ತಾ ಇದೆ. ಓಕೆ, ಶನಿ ರೆಮಿಡಿನ ಮಾಡಿ. ಶನಿವಾರ ಎಳ್ಳು ಬತ್ತಿಯನ್ನು ಹಚ್ಚೋದು, ಅಥವಾ ಆಂಜನೇಯನ ಟೆಂಪಲಿಗೆ ಹೋಗೋದು, ಶ್ರೀರಾಮನ್ ಟೆಂಪಲಿಗೆ ಹೋಗೋದನ್ನು ಮಾಡಿ. ಅಲ್ಲಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ. ಗುಡ್ ನ್ಯೂಸ್ ನಿಮಗೆ ಬರ್ತಾ ಇದೆ. ಓಕೆ, ಆಮೇಲೆ ನಿಮ್ಮ ಮನೆ ಸುತ್ತಮುತ್ತ ಗಿಳಿಗಳು ಬರೋದಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಪಕ್ಷಿಗಳು ಬರೋದಾಗಿರ್ಬೋದು, ಹಮ್ಮಿಂಗ್ ಬರ್ಡ್ ಬರೋದಾಗಿರ್ಬೋದು. ಓಕೆ, ಕೋಗಿಲೆಯ ಧ್ವನಿ ನಿಮ್ಮ ಮನೆ ಸುತ್ತಮುತ್ತ ಇರ್ಬೋದು. ನಿಮ್ಮ ಮನೆ ಹತ್ರ ಮಾವಿನ ಮರ ಇರ್ಬೋದು. ಸೊ ಆ ಮಾವಿನ ಮರಕ್ಕೆ ನೀರು ಹಾಕಿ. ಓಕೆ, ಇನ್ನು ಕೆಲವರು ಇಲ್ಲಿ ತೋಟಗಾರಿಕೆ, ಓಕೆ, ಗದ್ದೆ, ತೋಟ ಇದೆಲ್ಲ ಇದೆ ಅನಿಸುತ್ತೆ. ಸೊ ಅಲ್ಲಿ ನೀವು ಹೆಚ್ಚು ಸಮಯವನ್ನು ಕಳೀರಿ. ಬಟ್ ನಿಮ್ಮನ್ನು ನೀವು ಸ್ಟಕ್ ಫೀಲ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಓವರ್ ಥಿಂಕಿಂಗ್ ಮಾಡಿಕೊಂಡು ನೀವು ನೆಗೆಟಿವಿಟಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಾ. ಓವರ್ ಎಮೋಷನ್ಸ್ ಆಗಿಬಿಟ್ಟು ನಿಮ್ಮನ್ನು ನೀವು ನೆಗೆಟಿವಿಟಿಗೆ ಬಲಿ ಮಾಡ್ಕೊಳ್ತಾ ಇದ್ದೀರಾ. ಸೊ ಆ ಒಂದು ಎನರ್ಜಿಗೆ ಹೋಗಬೇಡಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಸ್ಟ್ರಾಂಗಾಗಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮ ಲೈಫಲ್ಲಿ ಇರುವಂಥ ಸಿಚುವೇಶನ್ಗೆ ಹೀಲ್ ಮಾಡ್ಕೋಬೇಕಂತಂದರೆ ನೀವು ಬೇಕಾದ್ರೆ ಟ್ಯಾರೋ ಸೆಷನನ್ನು ತಗೊಂಡು ಕ್ಲಾರಿಟಿ ಸಿಗುತ್ತೆ. 100% ಇರುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಒಮ್ಮೆ ಒಬ್ಬರ ಹತ್ರ ಪ್ರಶ್ನೆ ಕೇಳಿದ್ಮೇಲೆ ಅದನ್ನು 3 ತಿಂಗಳ ನಂತರ ಕೇಳಬೇಕು ಅನ್ನೋದು ಟ್ಯಾರೋ ರೀಡಿಂಗಿಂದು ನಿಯಮ ಹೇಗಿರ್ತದೆ. ಹಾಗಾಗಿ ನೀವು ಒಮ್ಮೆ ಇಲ್ಲಿ ಕೇಳಿ, ಅದೇ ನಂತರದಲ್ಲಿ ನೀವು ಇನ್ನೊಬ್ಬರ ಹತ್ರ ಕೇಳೋಕೆ ಹೋದರೆ ನಿಮಗೆ ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಲ್ಲ, ಏಂಜಲ್ಸ್ ಮೇಲೆ ಟ್ರಸ್ಟ್ ಇಲ್ಲ ಅಂತ ಅರ್ಥ. ಸೊ ಆವಾಗ ನೀವು ಕನ್ಫ್ಯೂಷನ್ ಆದರೆ ಯೂನಿವರ್ಸ್ ಕೂಡ ಕನ್ಫ್ಯೂಷನ್ ಆಗಿಬಿಡತ್ತೆ. ಸೊ ಹಾಗಾಗಿ ಆ ರೀತಿಯ ಒಂದು ಕೆಲಸವನ್ನು ಮಾಡೋಕ್ಕೋಗ್ಬೇಡಿ. ನಿಮಗೆ ಕ್ಲಾರಿಟಿ ಬೇಕು ಅಂತಂದರೆ ಟ್ಯಾರೋ ಸೆಷನನ್ನು ಬುಕ್ ಮಾಡ್ಕೊಳ್ಳಿ. ಓಕೆನಾ? 100% ಇರುತ್ತೆ. ರೆಮಿಡೀಸ್ ಕೂಡ ಸಿಗುತ್ತೆ. ಓಕೆ, ನಿಮಗೆ ಟ್ರೂ ಸೋಲ್ಮೇಟ್ ಆಗಿದ್ದರೆ ಅವ್ರ ಜೊತೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ತಗೋಬೇಕು ಅಂತ ಯೂನಿವರ್ಸ್ ಗೈಡೆನ್ಸ್ ಬಂದರೆ ನೀವು ಅವ್ರ ಜೊತೆಗೆ ಮ್ಯಾರೇಜ್ ಆಗಬಹುದು. ಸರಿನಾ? ನೀವು ಈ ಒಂದು ರೀಡಿಂಗನ್ನು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಸೂಪರ್ ಥ್ಯಾಂಕ್ ಯು ಮೂಲಕ ಡಿವೈನಿಗೆ ಗ್ರ್ಯಾಟಿಟ್ಯೂಡ್ ಕೂಡ ಹೇಳ್ಬೋದು, ತಿಳಿಸ್ಬೋದು. ಓಕೆ, ಇದಿಷ್ಟು ನಿಮ್ಮ ಒಂದು ಬ್ಯೂಟಿಫುಲ್ ನಿಯರ್ ಫ್ಯೂಚರ್ ಆಗಿದೆ. ಓಕೆನಾ? ಆಪರ್ಚುನಿಟೀಸ್ ಎಲ್ಲ ರೀತಿಯಲ್ಲೂ ಬರ್ತಾ ಇದೆ. ಯಾರು ಕೆರಿಯರ್ ವೈಸ್ ನೋಡ್ಕೊತಾ ಇದ್ರಿ, ಕೆರಿಯರ್ ವೈಸಲ್ಲಿ ಆಪರ್ಚುನಿಟೀಸ್ ಬರ್ತಾ ಇದೆ. ಓಕೆ, ನೇಮ್ ಆ್ಯಂಡ್ ಫೇಮ್ ಸಿಗ್ತಾ ಇದೆ, ಪ್ರಮೋಷನ್ಸ್ ಆಗ್ತಾ ಇದೆ. ಓಕೆ, ಅದ್ರ ಜೊತೆಗೆ ಯಾರೆಲ್ಲ ಮ್ಯಾರೇಜ್ ಪ್ರಪೋಸಲ್ಸಿಗೆ ವೆಯ್ಟ್ ಮಾಡ್ತಿದ್ದೀರಿ, ಸೊ ಖಂಡಿತವಾಗ್ಲೂ ನಿಮ್ಮ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾಯಿದೆ. ರಿಲೇಷನ್ಶಿಪ್ಪು ಹೀಲ್ ಆಗ್ತಾ ಇದೆ. ಹೀಲ್ ಮಾಡ್ಕೊಳ್ಳೋಕ್ಕೆ ನಾನಾ ರೀತಿಯ ವೇಸ್ಗಳಿದ್ದಾವೆ. ನೀವು ರೇಖಿ ಕಲಿಬೋದು, ಏಂಜಲ್ ಥೆರಪಿ ಕಲಿಬೋದು. ಓಕೆ, ಮನಿ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಮನಿ ರೇಖಿ ಕೋರ್ಸನ್ನು ಕಲಿಬೋದು. ನೀವು ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಗ್ರೂಪಲ್ಲಿ ನಂಬರ್ ಇರುತ್ತೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಇದಿಷ್ಟು ನಿಮ್ಮ ಎನರ್ಜೀಸ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ರೆಸೊನೇಟ್ ಆಗಿದ್ದರೆ, ಅಥವಾ ಇನ್ ಫ್ಯೂಚರಲ್ಲಿ ರೆಸೊನೇಟ್ ಆದಾಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರೇಖಿ ವಿದ್ಯಾಲಯನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.